ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಸಂಸ್ಥೆಯ ಮುಖ್ಯಸ್ಥರೇ, ಶ್ರದ್ಧೆಯ ಗುರುಗಳೇ, ಭರವಸೆಯ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರ. ಒಂದು ಊರಿತ್ತು. ಆ ಊರಲ್ಲಿ ಒಬ್ಬ ಮನುಷ್ಯ ಇತ್ತು. ಅವನಿಗೆ ಮನೆ ನಡೆಸಬೇಕಲ್ಲ, ಅದಕ್ಕೇನಾದರೂ ಕೆಲಸ ಮಾಡಬೇಕು ಅಂತ ತಲೆಯಲ್ಲಿ ವಿಚಾರ ಬಂತು. ಬೇರೆ ಬೇರೆ ವಿಚಾರ ಮಾಡಿದ ಮೇಲೆ ಒಂದು ಕೆಲಸ ಫೈನಲ್ ಮಾಡಿದ. ಆ ಊರಿನ ಮಾರ್ಕೆಟ್ ಒಳಗಡೆ ದಿನ ಹೋಗಿ ಬಲೂನ್ ಮಾರಿ ಬರೋದು. ದಿನ ಅದೇ ಕೆಲಸ ಮಾಡ್ತಿದ್ದ. ಒಂದು ಸ್ವಲ್ಪ ಬಲೂನ್ ತಗೋತಿದ್ದ, ಮಾರ್ಕೆಟಿಗೆ ಹೋಗ್ತಿದ್ದ, ಮಾರ್ತಿದ್ದ, ಸ್ವಲ್ಪ ಹಣ ಬರ್ತಿತ್ತು, ತರ್ತಿದ್ದ, ಮನೆ ನಡೆಸ್ತಿದ್ದ. ಅಕಸ್ಮಾತ್ ಯಾವಾಗಾದರೂ ಬಲೂನ್ ತಗೊಳ್ಳೋಕೆ ಬರೋರು ಕಡಿಮೆ ಆದರೆ, ಬಿಸ್ನೆಸ್ ಡಲ್ ಆದರೆ, ಅವನೊಂದು ಐಡಿಯಾ ಮಾಡ್ತಿದ್ದ. ಆ ಫ್ರೀ ಟೈಮ್ ಒಳಗಡೆ ಬೇರೆ ಬೇರೆ ಕಲರ್ ಬಲೂನ್ ತಗೊಂಡು ಅದರೊಳಗಡೆ ಹೀಲಿಯಂ ತುಂಬಿ ಮೇಲೆ ಹಾರಿ ಬಿಡ್ತಿದ್ದ. ಯಾವ ಬಲೂನ್ ಒಳಗಡೆ ಹೀಲಿಯಂ ತುಂಬ್ತಾರಲ್ಲ, ಆ ಬಲೂನ್ ಮೇಲೆ ಹೋಗಿಬಿಡ್ತದೆ, ಆಕಾಶದೊಳಗಡೆ ಹಾರಾಡ್ತದೆ. ಹೀಗೆ ಆಕಾಶದೊಳಗಡೆ ಹಾರುವ ಕಲರ್ ಬಲೂನ್ ನೋಡಿ ಹುಡುಗರು ಮತ್ತೆ ಅವನ ಹತ್ರ ಬರೋರು, ಬಲೂನ್ ತಗೊಳ್ಳೋರು, ಮಾರೋದಕ್ಕೆ ತಗೊಳ್ಳೋರು, ಹಿಂಗೆ ಬಿಸ್ನೆಸ್ ಮಾಡ್ತಿದ್ದ. ಒಂದಿನ ಮಾರ್ಕೆಟಿಗೆ ಹೋಗಿದ್ದ, ಬಲೂನ್ ಮಾರ್ತಿದ್ದ. ಗಿರಾಕಿಗಳು ಕಡಿಮೆ ಆಗಿದ್ರು. ಕಲರ್ ಬಲೂನ್ ತಗೊಂಡ, ಹೀಲಿಯಂ ತುಂಬ್ದ, ಮೇಲೆ ಹಾರೋದಕ್ಕೆ ಬಿಟ್ಟ. ಎಲ್ಲ ಬಲೂನ್ಗಳು ಮೇಲೆ ಹಾರಿ ಹೋಗ್ತಿತ್ತು. ಯಾರಾದರೂ ಬರ್ತಾರೆ, ಬಲೂನ್ ತಗೋತಾರೆ ಅಂತ ವೇಟ್ ಮಾಡ್ತಿದ್ದ. ಅಷ್ಟೊತ್ತಿಗೆ ಯಾರೋ ಒಬ್ರು ಹಿಂದೆಗಡೆಯಿಂದ ಅವನ ಅಂಗಿನ ಜಗ್ದಂಗ ಆಯ್ತು. ಅವನು ಹಿಂಗೆ ತಿರುಗಿ ನೋಡ್ದ. ಅಲ್ಲೊಬ್ಬ ಸಣ್ಣ ಹುಡುಗ ಇದ್ದ, ಬಡವ ಹುಡುಗ. ಅವನ ಮೈ ಮೇಲೆ ಒಳ್ಳೆ ಬಟ್ಟೆ ಇರಲಿಲ್ಲ, ಮುಖದೊಳಗಡೆ ಸಂಕಟ ಇತ್ತು. ನೋಡಿದ ತಕ್ಷಣ ಇವನು ಬಡವ ಮನೆ ಹುಡುಗ ಇವನು ಅಂತ ಗೊತ್ತಾಗ್ತಿತ್ತು. ಯಾವಾಗ ಈ ಬಲೂನ್ ಸಲೂರ್ ಹಿಂದೆ ತಿರುಗಿ ನೋಡಿದ್ನಲ್ಲ, ಅವಾಗ ಹುಡುಗ ಒಂದು ಕ್ವೆಶನ್ ಕೇಳ್ದ. ಅಂಕಲ್, ನೀವು ಹಿಂಗೆ ಬಲೂನ್ ಎಲ್ಲ ಹಾರೋದಕ್ಕೆ ಬಿಟ್ಟಿದ್ದೀರಲ್ಲ, ಆಕಾಶದಲ್ಲಿ ಹಾರ್ತಾ ಇದ್ದಾವಲ್ಲ, ಹಿಂಗೆ ಕಪ್ಪು ಬಲೂನ್ ಬಿಟ್ರೂ ಹಾರುತ್ತಾ ಅಂತ ಕೇಳ್ದ ಹುಡುಗನ ಪ್ರಶ್ನೆ. ಆ ಬೆಲೂನ್ ಸೆಲ್ಲರ್ಗೆ ಏನೋ ವಿಶೇಷ ಇದೆ ಅಂತ ಅನಿಸ್ತು. ಆವಾಗ ಆ ಹುಡುಗನ ಕರೆದು ಅವನ ತಲೆ ಮೇಲೆ ಕೈ ಆಡಿಸಿ ಸಾವಕಾಶ ಸಮೀಪಕ್ಕೆ ಕರ್ಕೊಂಡು ಅವನ ಪಕ್ಕ ಇದ್ದ ಚೇರಲ್ಲಿ ಕೂಡಿಸಿ ಅವನ ಬೆನ್ನ ಮೇಲೆ ಕೈ ಆಡಿಸ್ತಾ ಆ ಬೆಲೂನ್ ಸೆಲ್ಲರ್ ಒಂದು ಮಾತು ಹೇಳ್ದ. ನೋಡು ಮರಿ, ಬೆಲೂನ್ ಆಕಾಶದಲ್ಲಿ ಹಾರಬೇಕಾದ್ರೆ, ಆಕಾಶದಲ್ಲಿ ಎತ್ತರಕ್ಕೆ ಏರಬೇಕಾದ್ರೆ ಕಲರ್ ಮುಖ್ಯ ಅಲ್ಲ, ಬೆಲೂನ್ ಒಳಗಡೆ ಇರುವಂಥ ಸಂಗತಿ ಮುಖ್ಯ. ಕಲರ್ ನೆವರ್ ಮ್ಯಾಟರ್ಸ್, ಸೈಜ್ ನೆವರ್ ಮ್ಯಾಟರ್ಸ್. ಬೆಲೂನ್ ಒಳಗಡೆ ಏನು ಇದೆಯೋ ಅದು ಬೆಲೂನನ್ನು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ವಿನಃ ಬಣ್ಣ, ಆಕಾರ, ಗಾತ್ರ ಯಾವತ್ತೂ ಯಾರನ್ನೂ ಎತ್ತರಕ್ಕೆ ಕರ್ಕೊಂಡು ಹೋಗೋದಿಲ್ಲ ಅಂತ ಆ ಬೆಲೂನ್ ಸೆಲ್ಲರ್ ಹೇಳಿದ. ನಾನು ಯಾಕೆ ಈ ಘಟನೆ ಹೇಳಿದೆ ಅಂದರೆ, ನಾನು ಬೆಳಿಗ್ಗೆ ಒಂದು ಪುಸ್ತಕ ಓದ್ತಿದ್ದೆ, ಯು ಕ್ಯಾನ್ ವಿನ್ ಅಂತ ಬುಕ್ ಇದೆ. ಆ ಬುಕ್ಕಲ್ಲಿ ಈ ಘಟನೆ ಬರೆದಿದ್ದಾರೆ. ಡೂ ಯು ನೋ ದಿಸ್ ಬುಕ್, ಯು ಕ್ಯಾನ್ ವಿನ್? ಗೊತ್ತಿದೆಯಾ? ಕೇಳಿದ್ದೀರಾ? ನೋಡಿ, ಆವಾಗಲೇ ಕೆಲವರೆಲ್ಲ ಮಾತಾಡ್ತಿದ್ರಲ್ಲ, ಇಂಥ ಟೈಮಲ್ಲಿ ಮಾತಾಡಬೇಕು. ಇದಕ್ಕೆ ಹೀರೋಯಿಸಮ್ ಅಂತ ಕರೀತಾರೆ. ಎಲ್ಲರೂ ಮಾತಾಡುವಾಗ ನಾವು ಮಾತಾಡಿದೆ, ಅದಕ್ಕೆ 10 ಪೈಕಿ 11 ಪರಿಸಿ ಪೈಕಿ ಗೋವಿಂದ ಅಂತ ಕರೀತಾರೆ. ಯು ಕ್ಯಾನ್ ವಿನ್ ಅಂತ ಒಂದು ಪುಸ್ತಕ ಇದೆ, ಶಿವ್ ಖೇರಾ ಅವರು ಬರೆದಿರೋ ಪುಸ್ತಕ. ಕನ್ನಡದಲ್ಲೂ ಇದೆ, ನೀವು ಗೆಲ್ಲಬಲ್ಲಿರಿ ಪುಸ್ತಕದ ಹೆಸರು. ಅದರೊಳಗಡೆ ಮೊದಲನೇ ಚಾಪ್ಟ್ರಲ್ಲಿ ಈ ಕಥೆ ಬರೆದಿದ್ದಾರೆ. ಬಿಗಿನಿಂಗ್ ಆಫ್ ದ ಬುಕ್, ಇನಿಷಿಯಲ್ ಸ್ಟೇಜಲ್ಲಿ ಈ ಕಥೆ ಇದೆ. ಅವ್ರು ಯಾಕೆ ಈ ಘಟನೆ ಬರೆದಿದ್ದಾರೆ ಪುಸ್ತಕದಲ್ಲಿ ಅಂದರೆ, ಅವ್ರು ಏನಂತಾರೆ, ಒಬ್ಬ ಮನುಷ್ಯ ಸಕ್ಸಸ್ಫುಲ್ ಪರ್ಸನ್ ಆಗಬೇಕಾದ್ರೆ
ವಿನ್ ಆಗಬೇಕಾದ್ರೆ, ತನ್ನ ಕನಸುಗಳನ್ನೆಲ್ಲ ನನಸು ಮಾಡ್ಕೋಬೇಕಾದ್ರೆ, ತನ್ನ ಆಸೆಯನ್ನೆಲ್ಲ ಈಡೇರಿಸಿಕೊಂಡು ಸೊಸೈಟಿ ಒಳಗಡೆ ಸ್ಟಾರ್ ಆಗಿ ಶೈನ್ ಆಗಬೇಕಾದ್ರೆ ಫ್ಯಾಮಿಲಿ ಇಂಪಾರ್ಟೆಂಟ್ ಅಲ್ಲ, ಪೊಸಿಷನ್ ಇಂಪಾರ್ಟೆಂಟ್ ಅಲ್ಲ, ಅಥವಾ ಬ್ಯಾಕ್ಗ್ರೌಂಡ್ ಇಂಪಾರ್ಟೆಂಟ್ ಅಲ್ಲ. ದ ಇಂಪಾರ್ಟೆಂಟ್ ಥಿಂಗ್ ಈಸ್ ಆ ವ್ಯಕ್ತಿಯ ಒಳಗಡೆ ಇರುವಂಥ ನಡವಳಿಕೆ ಮತ್ತು ಮನೋಭಾವ. ಬಹಳ ಸುಂದರವಾದ ಪುಸ್ತಕ ಅದು, ಒಂದ್ಸರಿ ನೀವು ನೋಡಬೇಕು. ನಾವು ವಿದ್ಯಾರ್ಥಿಗಳಾದವರು ಗೆಲ್ಲಬೇಕಾದ್ರೆ, ಅಂದರೆ ನಾವು ಏನು ಟಾರ್ಗೆಟ್ ಇಟ್ಕೊಂಡಿರ್ತೀವೋ ಆ ಟಾರ್ಗೆಟ್ನ ರೀಚ್ ಆಗಬೇಕಾದ್ರೆ, ಸಕ್ಸಸ್ ಸಂಪಾದನೆ ಮಾಡಬೇಕಾದ್ರೆ, ನಾವು ಯಾರ ಮನೆಯಲ್ಲಿ ಹುಟ್ಟಿದ್ದೀವಿ, ಯಾವ ಊರಲ್ಲಿ ಇದ್ದೀವಿ, ಎಷ್ಟು ಶ್ರೀಮಂತ ಇದ್ದೀವಿ ಅನ್ನೋದು ನೆವರ್ ಮ್ಯಾಟರ್ಸ್. ಅದು ಯಾವತ್ತೂ ವಿಷಯ ಆಗೋದೇ. ನಾವು ಹಳ್ಳಿಯೊಳಗಿದ್ದೀವೋ, ಪಟ್ಟಣದೊಳಗಿದ್ದೀವೋ, ಹುಡುಗ ಇದ್ದೀವೋ, ಹುಡುಗಿ ಇದ್ದೀವೋ, ಎಜುಕೇಟೆಡ್ ಪ್ಯಾರೆಂಟ್ಸ್ ಮಕ್ಕಳಿದ್ದೀವೋ, ಅನ್ಎಜುಕೇಟೆಡ್ ಪ್ಯಾರೆಂಟ್ಸ್ ಮಕ್ಕಳಿದ್ದೀವೋ, ನೋ, ದೀಸ್ ಥಿಂಗ್ಸ್ ನೆವರ್ ಮ್ಯಾಟರ್ಸ್. ತುಂಬ ಮುಖ್ಯವಾದ ಒಂದೇ ಒಂದು ಕಾರಣ ಯಾವುದಾಗುತ್ತೆ ನಾವು ಗೆಲ್ಲಬೇಕು ಅನ್ನೋದಾದರೆ, ನಮ್ಮ ಮನಸ್ಸಿನ ಒಳಗಡೆ ಇರುವಂಥ ಮನೋಭಾವ ಮತ್ತು ನಮ್ಮ ನಡವಳಿಕೆ. ನಮ್ಮ ನಡವಳಿಕೆ ಮತ್ತು ನಮ್ಮ ಮನೋಭಾವ ನಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗ್ತವೆ ವಿನಃ ನಮ್ಮ ಹುಟ್ಟು, ನಮ್ಮ ಅಂತಸ್ತು ಅಲ್ಲ ಅನ್ನೋ ವಿಚಾರ ನಮ್ಮ ತಲೆಯಲ್ಲಿದ್ದರೆ ಗೆಲುವು ಓಡಿ ಬಂದು ನಮ್ಮನ್ನು ಅಪ್ಕೊಳ್ಳುತ್ತೆ. ಬಹಳ ಜನ ಏನು ಕಂಪ್ಲೇಂಟ್ ಮಾಡ್ತಾರೆ, ನನ್ನ ಹಣೆಯೊಳಗಡೆ ಅದು ಬರೋದಿಲ್ಲ, ದೇವ್ರು ನನ್ನ ಹಣೆಯಾಗ ಅದನ್ನು ಬರೀಲಿಲ್ಲ, ಬೈ ಚಾನ್ಸ್ ಮಿಸ್ ಆಯಿತು ಅಂತ ಹೇಳ್ತಾರೆ. ದೇ ಆರ್ ಬ್ಲೇಮರ್ಸ್. ಅವರಿಗೆ ಪ್ರಯತ್ನ ಶೂನ್ಯರು ಅಂತ ಕರೀತಾರೆ. ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್ ಈಸ್ ನಾಟ್ ಲ್ಯಾಕ್ ಆಫ್ ನಾಲೆಡ್ಜ್, ನಾಟ್ ಲ್ಯಾಕ್ ಆಫ್ ಫೆಸಿಲಿಟೀಸ್. ಯಾವಾಗಲೂ ಗೆಲ್ಲೋರಿಗೆ ಮತ್ತು ಸೋಲೋರಿಗೆ ಅವರ ತಿಳುವಳಿಕೆ ಮತ್ತು ಅನುಕೂಲಗಳು ಕಾರಣ ಆಗೋದಿಲ್ಲ. ಓನ್ಲಿ ಪ್ರಾಕ್ಟೀಸ್. ಗೆದ್ದವ್ರಿಗೂ ಮತ್ತು ಸೋತವ್ರಿಗೂ ವ್ಯತ್ಯಾಸ ಏನಂದರೆ, ಗೆದ್ದವರು ಪ್ರಯತ್ನಶೀಲ ಇರ್ತಾರೆ. ಎಂಥದ್ದೇ ಪರಿಸ್ಥಿತಿ ಬಂದರೂ ಹಿಡಿದ ಛಲನ ಅವ್ರು ಬಿಡೋದಿಲ್ಲ, ಹಿಂದೆ ಹೆಜ್ಜೆ ಇಡೋದಿಲ್ಲ. ಸೋತವರು ಪರಿಸ್ಥಿತಿನ ಬ್ಲೇಮ್ ಮಾಡ್ತಾರೆ, ಕಾರಣ ಹೇಳ್ತಾರೆ, ನೆಪ ಹೇಳ್ತಾರೆ. ಆದ್ದರಿಂದ ನಾವು ನಮ್ಮ ಕನಸುಗಳನ್ನು ನನಸು ಮಾಡಿಕೋಬೇಕಾದ್ರೆ, ಏನಾದರೂ ವಿಶೇಷ ಸಾಧನೆ ಮಾಡಬೇಕಾದ್ರೆ, ಏನಾದರೂ ಸೊಸೈಟಿಗೆ, ಫ್ಯಾಮಿಲಿಗೆ, ದೇಶಕ್ಕೆ ಕಾಂಟ್ರಿಬ್ಯೂಷನ್ ಕೊಡಬೇಕು, ಸ್ಪೆಷಲ್ ಪರ್ಸನ್ ಆಗಬೇಕು, ಸ್ಪೆಷಲ್ ಐಡೆಂಟಿಫಿಕೇಷನ್ ಇರಬೇಕು. ನಮ್ಮ ಸರ್ಕಲ್ ಒಳಗಡೆ, ನಮ್ಮ ಫ್ರೆಂಡ್ಶಿಪ್ ಸರ್ಕಲ್ ಒಳಗಡೆ, ನಮ್ಮ ಕ್ಲಾಸ್ ಒಳಗಡೆ ಒಂದು ಸ್ಟ್ಯಾಂಡರ್ಡ್ ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಹ್ಯಾವ್ ಸಚ್ ಅನ್ ಆ್ಯಟಿಟ್ಯೂಡ್ಸ್. ಅಂಥ ಮನೋಭಾವ, ಅಂಥ ನಡವಳಿಕೆ ನಮ್ಮೊಳಗಡೆ ಇದ್ದರೆ ನಾವು ಯಾರೇ ಇದ್ದರೂ ಗೆಲ್ತೀವಿ. ಇಲ್ಲದೇ ಇದ್ದರೆ ಯಾರು ಬಂದು ನಮ್ಮನ್ನು ಲಿಫ್ಟ್ ಮಾಡೋದಕ್ಕೆ ಟ್ರೈ ಮಾಡಿದರು, ಯಾರು ಬಂದು ನಮ್ಗೆ ಇನ್ಸ್ಪೈರ್ ಮಾಡಿದರು, ಎಷ್ಟೇ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟರು, ಎಷ್ಟೇ ನಮ್ಮ ಟೀಚರ್ಸ್ ನಮ್ಗೆ ಹೇಳಿದರು, ನಾವು ಮಾತ್ರ ಯಾವ ಕಾರಣಕ್ಕೂ ಬೆಳೆಯೋದಿಲ್ಲ. ಬೆಳೆಯೋದಕ್ಕೆ ಬೇಕಾಗಿರೋದು ಮನೋಭೂಮಿಕೆ, ಸ್ವಭಾವ, ನಡವಳಿಕೆ, ಆಲೋಚನೆ. ನಮ್ಮ ಆಲೋಚನೆ ಹೇಗಿರಬೇಕು ಅಂದರೆ ತುಂಬ ಶಾರ್ಪ್ ಆಗಿರಬೇಕು. ಅಫ್ಕೋರ್ಸ್ ಯಾರು ಬೇಕಾದ್ದೇನು ಹೇಳಿ, ನಿನ್ನ ಕೈಲಿ ಆಗೋದಿಲ್ಲ, ನೀನೇನು ಮಾಡ್ತೀಯಾ ಅಂತ ಅನ್ಲಿ. ಆದರೆ ನಾವು ಮಾತ್ರ ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸದ ಜೊತೆ ಪ್ರತಿದಿನ, ಪ್ರತಿ ಕ್ಷಣನ ಕಳೆಯುವಂಥ ತೀರ್ಮಾನ ಮಾಡಬೇಕು. ನಿಮ್ಗೊಂದು ಸೂಕ್ಷ್ಮ ಹೇಳ್ತೀನಿ ನಾನು. ಫಿಸಿಕಲಿ ನಮ್ಮನ್ನು ನಮ್ಮ ಎನ್ವೈರನ್ಮೆಂಟಲ್ಲೇ ಇರುವಂಥ ಪ್ರಾಣಿ ಪಕ್ಷಿಗಳ ಜೊತೆ ಕಂಪೇರ್ ಮಾಡಿದರೆ ಅಷ್ಟೇನು ನಾವು ಸ್ಟ್ರಾಂಗ್ ಅಲ್ಲ. ಮನುಷ್ಯರು ಅಷ್ಟೇನು ಸ್ಟ್ರಾಂಗ್ ಅಲ್ಲ. ಯು ಮೇ ಅಬ್ಸರ್ವ್ಡ್ ಇಟ್. ನೀವು ನೋಡಿರ್ಬೋದು. ಬೇರೆ ಪ್ರಾಣಿಗಳಿಗೆ ಎಷ್ಟು ಶಕ್ತಿ ಇದೆ, ಅವುಗಳಿಗೆ ಎಷ್ಟು ಸಾಮರ್ಥ್ಯ ಇದೆ, ಅಷ್ಟು ಸಾಮರ್ಥ್ಯ ಏನು ಮನುಷ್ಯನಿಗಿಲ್ಲ. ಮನುಷ್ಯನಿಗೆ ಪಕ್ಷಿ ಹಾಗೆ ಹಾರೋದಕ್ಕೆ ಬರೋದಿಲ್ಲ. ಹಿ ಕಾಂಟ್ ಫ್ಲೈ ಲೈಕ್ ಎ ಬರ್ಡ್. ಮನುಷ್ಯನಿಗೆ ಚಿರತೆ ಹಾಗೆ ಓಡೋದಕ್ಕೆ ಬರೋದಿಲ್ಲ. ಹ್ಯಾವ್ ಯು ಅಬ್ಸರ್ವ್? ಚಿರತೆ ನೋಡಿದ್ದೀರಾ ಓಡೋದನ್ನು? ಏನು ಸ್ಪೀಡ್ ಇರುತ್ತೆ ಅದು, ಏನು ಬ್ಯೂಟಿ ಇರುತ್ತೆ. ಒಂದು ಸರಿ ಎನಿಮಲ್ ಪ್ಲ್ಯಾನೆಟ್ ಹಾಕ್ಕೊಂಡು ಒಂದು ಸರಿ ಚಿರತೆ ಓಡೋದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಏನು ಗ್ರಿಪ್ಪು, ಏನು ಜಂಪು, ಏನು ಸ್ಪೀಡು, ಏನು ಕಮಿಟ್ಮೆಂಟ್ ಇರುತ್ತೆ. ಅಷ್ಟು ಮನುಷ್ಯಂಗೆ ಓಡೋಕ್ಕೆ ಬರೋದಿಲ್ಲ. ಅಫ್ಕೋರ್ಸ್ ಇವ ಓಡ್ಬೋದು, ಚಿರತೆ ಅಷ್ಟು ಓಡೋದಕ್ಕೆ ಆಗೋದಿಲ್ಲ. ಮೊಸಳೆ ಹಾಗೆ ಮನುಷ್ಯನಿಗೆ ಈಜಾಡೋದಕ್ಕೆ ಬರೋದಿಲ್ಲ, ಅವನಿಗೆ ಸ್ವಿಮ್ ಮಾಡೋದಕ್ಕೆ ಬರೋದಿಲ್ಲ. ಬರುತ್ತೆ ಇವನಿಗೆ, ಆದರೆ ಮೊಸಳೆ ಅಷ್ಟು ಚಂದ ಈತ ಈಜೋದಿಲ್ಲ.
ಮಂಗನ ಹಾಗೆ ಮರ ಹತ್ತೋದಕ್ಕೆ ಬರೋದಿಲ್ಲ. ಡೂ ಯು ನೋ ದಿಸ್? ಮರ ಹತ್ತೋದಕ್ಕೆ ಮಂಗನಂಥ ಎಕ್ಸ್ಪರ್ಟ್ ಮೇಲೆ ಭೂಮಿ ಮೇಲೆ ಯಾರೂ ಹುಟ್ಟೋದಿಲ್ಲ. ಎಮ್ ಐ ರೈಟ್ ಆರ್ ರಾಂಗ್? ಮನುಷ್ಯ ಬೇಕಾದರೆ ಎಷ್ಟೇ ಇನ್ಸ್ಟ್ರೂಮೆಂಟ್ ಕಂಡು ಹಿಡಿಬೋದು ಮರ ಹತ್ತೋದಕ್ಕೆ, ಆದರೆ ಮಂಗನ ಹಾಗೆ ಟೆಕ್ನಿಕಲ್ ಆಗಿ ಮರ ಹತ್ತೋದಕ್ಕೆ ಮನುಷ್ಯನಿಗೆ ಬರೋದಿಲ್ಲ. ಏನು ಟೆಕ್ನಿಕ್ ನೋಡಿದ್ದೀರಿ? ಮಂಗೆ ಮರ ಹತ್ತುತ್ತೆ. ಬರೀ ಒಂದೇ ಅಲ್ಲ, ಮರೀನ್ ಕಟ್ಕೊಂಡು ಮರ ಹತ್ತುತ್ತೆ. ಮನುಷ್ಯ ಬೇಕಾದ್ರೆ ಮರೀನ್ ಕಟ್ಕೊಂಡು ಮರ ಹತ್ತಲಿ 100% KLL ಅಡ್ಮಿಟೇ ಆಗಿರ್ತಾರೆ ಅಲ್ಲ. ದೋ ವಿ ಆರ್ ಎಜುಕೇಟೆಡ್, ದೋ ವಿ ಆರ್ ಟ್ರೈನ್ಡ್, ನಮಗೆ ಮಂಗನ ಹಾಗೆ ಮರ ಹತ್ತೋದಕ್ಕೆ ಬರೋದಿಲ್ಲ. ಆ ಟೆಕ್ನಿಕ್ ಒಳಗಡೆ ಅದು ನಮಗಿಂತ ಸ್ಟ್ರಾಂಗ್. ನೋಡಿದ್ದೀರಿ? ಸಣ್ಣದೊಂದು ಮರಿ ಇರುತ್ತೆ, ಅದು ಅಮ್ಮನ ಹೊಟ್ಟೆ ಹಿಡ್ಕೊಂಡಿರುತ್ತೆ. ದೊಡ್ಡದೊಂದು ಮಂಗ ಇರುತ್ತೆ, ಅದೊಂದು ಮರದ ಕೊಂಬೆ ಹಿಡ್ಕೊಂಡಿರುತ್ತೆ. ಈ ಮರದ ಕೊಂಬೆಯಿಂದ ಆ ಮರದ ಕೊಂಬೆಗೆ ಈ ಮಂಗ ಜಂಪ್ ಮಾಡುತ್ತೆ, ಮರಿ ಮಾತ್ರ ಆರಾಮ್ ಎಂಜಾಯ್ ಮಾಡ್ತಿರ್ತದೆ ಅಲ್ಲ. ಮನುಷ್ಯ ಹಂಗೆ ಮಾಡೋಕ್ಕೆ ಬರೋದಿಲ್ಲ. ಹಾಗೇನಾದರೂ ಅಮ್ಮ ಆ ಕಡೆಯಿಂದ ಈ ಕಡೆ ಜಿಗಿತೀನಿ ಅಂದರೆ ಮರಿ ಇಳಿದು ಓಡಿ ಹೋಗ್ಬಿಡ್ತದೆ ಮನುಷ್ಯನ ಅಲ್ಲ. ನೀವು ಬೇಕಾದ್ರೆ ನಿಮ್ಮ ಅಪ್ಪ ನಿಮ್ಮನ್ನು ಕರ್ಕೊಂಡು ಜಿಗಿತೀನಿ ಅಂದರೆ ಏನು ಮಾಡ್ತೀರಿ? ನೀ ಜಿಗಿ, ನೀ ಬೇಕಾದ್ರೆ ನಾನು ಬರೋದಿಲ್ಲ. ಮನುಷ್ಯನಿಗೆ ಪಕ್ಷಿ ಹಾಗೆ ಹಾರೋದಕ್ಕೆ ಬರೋದಿಲ್ಲ, ಚಿರತೆ ಹಾಗೆ ಓಡೋದಕ್ಕೆ ಬರೋದಿಲ್ಲ, ಮೊಸಳೆ ಹಾಗೆ ಈಜೋದಕ್ಕೆ ಬರೋದಿಲ್ಲ, ಮಂಗನ ಹಾಗೆ ಮರ ಏರೋದಕ್ಕೆ ಬರೋದಿಲ್ಲ, ಹದ್ದಿನ ಹಾಗೆ ಕಣ್ಣಿಲ್ಲ, ಹುಲಿ ಹಾಗೆ ಪಾದ ಇಲ್ಲ, ಕಾಡು ಬೆಕ್ಕಿನ ಹಾಗೆ ಹಲ್ಲಿಲ್ಲ. ಹದ್ದಿನ ಕಣ್ಣು ಏನು ಗೊತ್ತಾ? ಏನು ದೃಷ್ಟಿ ಅದು ಹದ್ದಿನ. ಎಲ್ಲೋ ಎಷ್ಟೋ ಮೀಟರ್, ಎಷ್ಟೋ ಕಿಲೋಮೀಟರ್ ಎತ್ತರ ಇರುತ್ತೆ ಹದ್ದು. ಎಲ್ಲೋ ಮೂಲೆಯಲ್ಲಿ ಸಂದಿಲಿ ಬೇಲಿಲಿ ಒಂದು ಸಣ್ಣ ಹುಳು ಕಂಡ್ರೆ, ಒಂದು ಸಣ್ಣ ಹಾವು ಕಂಡ್ರೆ ಇಮ್ಮಿಡಿಯೇಟ್ ಕೆಳಗಡೆ ಬರುತ್ತೆ. ಅಷ್ಟು ಶಾರ್ಪ್ ಆಗಿರುತ್ತೆ ಸೈಟ್. ಮನುಷ್ಯನಿಗೆ ನಿಸರ್ಗದ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ ಜೊತೆ ಹೋಲಿಕೆ ಮಾಡಿದರೆ ಶಕ್ತಿ ಸಾಮರ್ಥ್ಯದಲ್ಲಿ ಆತ ತುಂಬ ದುರ್ಬಲ. ಆದರೆ ನಿಸರ್ಗ ಇನ್ಸ್ಟೆಡ್ ಆಫ್ ಆಲ್ ದೀಸ್ ಥಿಂಗ್ಸ್ ಮನುಷ್ಯನಿಗೊಂದು ಬ್ಯೂಟಿಫುಲ್ ಗಿಫ್ಟ್ ಕೊಟ್ಟಿದೆ, ಸ್ಟ್ಯಾಂಡರ್ಡ್ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ. ಅದೇನು ಅಂದರೆ ವಿಚಾರ ಮಾಡೋ ಶಕ್ತಿ, ಆಲೋಚನೆ ಮಾಡೋ ಶಕ್ತಿ, ಪ್ರತಿ ವಿಷಯಗಳನ್ನು ಕೂಲಂಕಷವಾಗಿ ಸರಿನೋ ತಪ್ಪೋ ಅಂತ ಅಳೆದು ತೂಗಿ ನಿರ್ಧಾರ ಮಾಡುವಂಥ ಶಕ್ತಿನ ನಿಸರ್ಗ ಕೊಟ್ಟಿದೆ. ಇನ್ ಡಿಸ್ಟರ್ಬೆನ್ಸ್? ನಿಸರ್ಗ ಮನುಷ್ಯನಿಗೆ ಕೊಟ್ಟಿರುವಂಥ ಈ ಆಲೋಚನಾ ಶಕ್ತಿಯನ್ನು, ರಿಮೆಂಬರ್ ದೀಸ್ ವರ್ಡ್ಸ್, ಬೇರ್ನ್ ಇಟ್ ಯುವರ್ ಹಾರ್ಟ್ಸ್. ನಿಸರ್ಗ ಮನುಷ್ಯನಿಗೆ ಕೊಟ್ಟಿರುವಂಥ ಆಲೋಚನಾ ಶಕ್ತಿಯನ್ನು ಯಾರು ತಮ್ಮ ಜೀವನದಲ್ಲಿ ಯೋಜನಾಬದ್ಧವಾಗಿ ಕರಾರುವಕ್ಕಾಗಿ ಬಳಸಿಕೊಳ್ತಾರೋ ಅವರನ್ನು ಸೋಲಿಸುವಂಥ ಶಕ್ತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಮನುಷ್ಯ ಗೆಲ್ಲಬೇಕಾದ್ರೆ ಹೊರಗಡೆಯಿಂದ ಏನೋ ತಂದು ಹಾಕಬೇಕಾದ ಅಗತ್ಯ ಇಲ್ಲ. ಎಲ್ಲ ಮನುಷ್ಯನ ಒಳಗಡೆ ಇರ್ತದೆ. ಆದರೆ ಅದಕ್ಕೊಂದು ಶೂಟಬಲ್ ಪ್ಲ್ಯಾನ್ ಬೇಕು, ಅದಕ್ಕೊಂದು ಕರಾರುವಕ್ಕಾದಂಥ ಯುಟಿಲೈಸೇಷನ್ ಬೇಕು. ಅದನ್ನು ಹೆಂಗೆ ಬಳಸ್ಕೋಬೇಕು, ಅದನ್ನು ಹೆಂಗೆ ಬೆಳೆಸ್ಕೋಬೇಕು ಅನ್ನುವಂಥ ಚಾಕಚಕ್ಯ. ನಗಬೇಡ ಕಣೋ, ಯು ಆರ್ ಹಿಯರ್ ನಾಟ್ ಟು ಲಾಫ್. ಆಕೆ ನೀರು ಕುಡಿಲಿ ಬಿಡು, ಆಕೆ ನೀರು ಕುಡಿಯೋದು ನಿನ್ನ ನಗ್ತೀಯ. ಇದೇ ಸಮಸ್ಯೆ. ಮಂಗ್ಯ ಹಾರಬೇಕಾದ್ರೆ ಪಕ್ಷಿ ಹಾರೋದನ್ನು ನೋಡುತ್ತಾ? ಮಂಗ್ಯ ಗಿಡದಿಂದ ಗಿಡಕ್ಕೆ ಹಾರಬೇಕಾದ್ರೆ ಆಕಾಶದಲ್ಲಿ ಹಾರೋ ಹಕ್ಕಿನ ನೋಡುತ್ತಾ? ಹಕ್ಕಿನ ನೋಡಿದರೆ ಮಂಗ್ಯ ಹುಡುಕಿದ್ರೂ ಸಿಗುವುದಿಲ್ಲ. ಮನುಷ್ಯ ಹಂಗಲ್ಲ. ಮನುಷ್ಯ ಬರೀ ಬೇರೆಯವ್ರು ನೋಡ್ತಾನೆ, ತಾ ಮಾಡೋದೇ ಇಲ್ಲ. ದಿಸ್ ಈಸ್ ದ ಮೇನ್ ರೀಸನ್ ಟು ಫೇಲ್ಯೂರ್. ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾ? ಸ್ಟೂಡೆಂಟ್ ಲೈಫಲ್ಲಿ ಹಿಂಗೆ ಆಗ್ತದೆ. ಎಲ್ಲರೂ ಹಿಂಗೆ ಮಾಡಿರ್ತಾರೆ ಸ್ಟೂಡೆಂಟ್ ಲೈಫಲ್ಲಿ. ಎಲ್ಲರೂ ಆ ಕಡೆ ಈ ಕಡೆ ಇದ್ದವ್ರನ್ನ ನೋಡ್ತಾರೆ, ಆ ಕಡೆ ಈ ಕಡೆ ಹೋಗೋರನ್ನ ನೋಡ್ತಿರ್ತಾರೆ, ಚೂಡ್ತಾರೆ, ಜಗಳಾಡ್ತಾರೆ. ಓದಂದ್ರೆ ಅನಿಸೋದಿಲ್ಲ, ಕೇಳಿದ್ರೆ ಅನಿಸೋದಿಲ್ಲ. ಇದನ್ನು ಕಲ್ಕೊಳ್ಳೋದಕ್ಕೇ ಎಜುಕೇಷನ್ ಅಂತ ಕರೀತಾರೆ. ಗಾಟ್ ಇಟ್? ಗಾಟ್ ಇಟ್? ಗಾಟ್ ಇಟ್? ಸೆಕೆಂಡ್ ಗಲ್ ಗಾಟ್ ಇಟ್? ಓಕೆ. ಅದು ತಲೆಗೆ ಹಾಕೋಬಾರ್ದು ಹಿಂಗಂದ್ರಲ್ಲ ಅಂಥೇಳಿ. ನಡು ಬೇರೆ ಮಾತಾಡ್ತಾನೋ. ನಾ ಮೊನ್ನೆ ಒಂದು ವಿಡಿಯೋ ನೋಡಿದೆ ಸರ್, ಯೂಟ್ಯೂಬಲ್ಲಿ ಒಂದು ವಿಡಿಯೋ ಇತ್ತು. ಸ್ಕೂಲಲ್ಲಿ ಅವನು ಬಂಕ್ ಮಾಡ್ತಾನೆ ಒಬ್ಬ ಹುಡುಗ. ಶಾಣೆ, ಅತಿ ಶಾಣೆ ಬೈಲ್ರಿಕಾಮ್ ಅಂತ ಮರಾಠಿ ಒಳಗೊಂದು ಮಾತಿದೆ. ಭಾಳ ಶಾಣೆ ಇರ್ತಾರಲ್ಲ ಅವ್ರ ಜೀವನದಾಗ. ಭಾಳ ಶಾಣೆ ಅಂದ್ರೆ ಓದು ಬರಹ ಅಲ್ಲ, ಭಾಳ ಅಡ್ವಾನ್ಸ್ ಇರ್ತಾರೆ, ಆ್ಯಟಿಟ್ಯೂಡ್ ಡೆವಲಪ್ ಮಾಡ್ಕೋತಿರ್ತಾರೆ. ಅಂಥದ್ದೊಂದು ವಿಡಿಯೋ ಸರ್, ಭಾಳ ಬ್ಯೂಟಿಫುಲ್ ಮೆಸೇಜ್ ಇದೆ ಅದು. ಅದನ್ನೆಲ್ಲ ಯೂನಿವರ್ಸಿಟಿಯವ್ರು ಹಾಕಿ ತೋರಿಸ್ಬೇಕು ಹುಡುಗರಿಗೆ. ಏನು ವಿಡಿಯೋ ಅದಂದ್ರೆ, ದೊಡ್ಡ ಸ್ಕೂಲ್ ಕ್ಯಾಂಪಸ್ ಅದೇ, ಒಬ್ಬವನ ಮುಂದೆ ಕಳಿಸ್ಯಾನೆ ಅವನು ಫ್ರೆಂಡ್. ಅವ ಹೋಗಿ ಕಾಂಪೌಂಡ್ ಮೇಲೆ ನಿಂತಾನೆ.
ಆಮೇಲೆ ಇವ ಓಡಿ ಹೋಗ್ತಾನೆ. ಐ ಥಿಂಕ್ ನೀವು ನೋಡಿರ್ಬೋದು. ಇವ ಏನು ಮಾಡ್ತಾನೆ, ಎರಡನೇ ಸರಿ ಓಡಿ ಹೋದವ ಮೊದಲು ಅವನ ಬ್ಯಾಗ್ ಎಸಿತಾನೆ ಹಿಂಗೆ, ಆಮೇಲೆ ತನ್ನ ಬ್ಯಾಗ್ ಎಸಿತಾನೆ. ಇದು ಫಸ್ಟ್ ಹಾಫ್, ವಿಡಿಯೋದ ಫಸ್ಟ್ ಹಾಫ್. ಸೆಕೆಂಡ್ ಹಾಫ್ ಎಷ್ಟು ಚೆಂದಿದೆ ಅಂದರೆ, ಹಿಂಗೇನು ಸ್ಕೂಲ್ ಲೈಫ್ನ್ಯಾಗ ಮಜಾ ಮಾಡಿದ್ರಲ್ಲ ಅವ್ರದ್ದು ಸೆಕೆಂಡ್ ಹಾಫ್ನಾಗ ಬಂದದೆ ಕನ್ಕ್ಲೂಷನ್. ಏನಂದ್ರೆ, ಅವ ಮ್ಯಾಲೆ ನಿಂತಿದ್ನಲ್ಲ, ಅವ ಕಟ್ಟೋ ಬಿಲ್ಡಿಂಗ್ ಮೇಲೆ ನಿಂತಾನ. ಇವ ಕೆಳಗೆ ನಿಂತ. ಆವಾಗ ಬ್ಯಾಗ್ ಎಸೆದಿದ್ದ, ಇವಾಗ ಇಟ್ಟಿಗೆ ಎಸಿತಾ ಇದ್ದ. ನಾನು ಇದು ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ನೋ ಪ್ರಾಬ್ಲಮ್ ಕೂಡ್ತಾ ಅವ್ರಿಗೆ ಈಗೀಗ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ನಾನು ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ಯಾವಾಗ ನಾವು ಸೀರಿಯಸ್ ಇರಬೇಕು ಆವಾಗ ನಾವು ಸೀರಿಯಸ್ ಇರಲಿಲ್ಲ ಅಂದರೆ ಸುಖವಾಗಿರಬೇಕಾದ ಕಾಲದಲ್ಲಿ ಕಷ್ಟಪಡಬೇಕಾಗ್ತದೆ. ಬಿ ಸೀರಿಯಸ್. ಮನುಷ್ಯನಿಗೆ ನಿಸರ್ಗ ಕೊಟ್ಟಿರುವಂಥ ಆಲೋಚನಾ ಶಕ್ತಿಯನ್ನು ಕರಾರುವಕ್ಕಾಗಿ ಯೋಜನಾಬದ್ಧವಾಗಿ ಯಾರು ಬಳಸಿಕೊಳ್ತಾರೋ, ಯಾರು ಬೆಳೆಸಿಕೊಳ್ತಾರೋ ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಯಶಸ್ಸಿಗೆ ಸಮೀಪ ಆಗ್ತಾರೆ. ಡು ಯು ನೋ ವಾಟ್ ಯು ಮೀನ್ ಬೈ ಸಕ್ಸಸ್? ಸಕ್ಸಸ್ ಅಂದ್ರೆ ಏನು, ಯಶಸ್ಸು ಅಂದ್ರೆ ಏನು? ಯಾರಾದರೂ ಹೇಳ್ತೀರಾ ಒಬ್ಬರು? ಯಶಸ್ಸು ಅಂದ್ರೆ ಏನು? ಯಶಸ್ಸು ಅಂದರೆ ನಮಗೆ ಬೇಕಾಗಿದ್ದನ್ನು ಪಡೆದುಕೊಳ್ಳುವುದು. ಸಿಂಪಲ್ ಡೆಫಿನೇಷನ್. ನಾವು ಏನು ಅಂದ್ಕೊಳ್ತೀವೋ ಅದನ್ನು ಅಚೀವ್ ಮಾಡೋದು, ನಾವೇನು ಅಪೇಕ್ಷೆ ಪಡ್ತೀವೋ ಅದನ್ನು ಸಂಪಾದಿಸೋದು. ಅದೇ ಬುಕ್ನಲ್ಲಿ, ಯು ಕ್ಯಾನ್ ಬುಕ್ನಲ್ಲಿ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಯಶಸ್ಸು ಅಂದರೆ ಕೆಲವು ಸಾಮಾನ್ಯ ತತ್ವಗಳ ನಿರಂತರ ಅಳವಡಿಕೆಯ ಪರಿಣಾಮ. ಯಾರು ಜೀವನದಲ್ಲಿ ಸಣ್ಣ ಸಣ್ಣ ಸಂಗತಿಗಳನ್ನು, ಸಣ್ಣ ಸಣ್ಣ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾರೋ, ಪರಿಣಾಮಕಾರಿಯಾಗಿ ಮಾಡ್ತಾರೋ ಅವರಿಗೆ ಯಶಸ್ಸು ಸಿಗುತ್ತೆ ಅಂತ ಅವ್ರು ಹೇಳ್ತಾರೆ. ಉತ್ತರ ಪ್ರದೇಶದಲ್ಲಿ ನೋಯ್ಡಾ ಅಂತ ಒಂದು ಊರಿದೆ, ಕೇಳಿದ್ದೀರಾ? ಡು ಯು ನೋ UP ವಾಟ್ ಇಟ್ ಈಸ್? ಏನದು ಉತ್ತರ ಪ್ರದೇಶ? ಏನದು? ನವಚೇತನ ರಾಜ್ಯ. ವೆರಿ ಗುಡ್. ರಾಜ್ಯಗಳು ಎಲ್ಲಿದೆ ಅದು ಭಾರತ ದೇಶದಲ್ಲಿ? ಹೇಳು, ಎಲ್ಲಿದೆ? ವೇರ್ ಇಟ್ ಈಸ್ ಲೊಕೇಟೆಡ್ ಇನ್ ಇಂಡಿಯಾ? ಈ ಕಡೆ ನೋಡ್ರಿ, ದಕ್ಷಿಣ ಭಾರತದೊಳಗಿದೆಯೋ ಉತ್ತರ ಭಾರತದೊಳಗಿದೆಯೋ? ಆ ಉತ್ತರ ಭಾರತದೊಳಗಡೆ, ಉತ್ತರ ಪ್ರದೇಶದೊಳಗಡೆ ನೋಯ್ಡಾ ಅಂತ ಒಂದು ಪ್ಲೇಸ್ ಇದೆ. ಆ ನೋಯ್ಡಾದೊಳಗಡೆ ಒಂದು ಫ್ಯಾಮಿಲಿ ಇತ್ತು, ಒಂದು ಕುಟುಂಬ ಇತ್ತು. 19 ಜನ ಇದ್ದರು ಆ ಫ್ಯಾಮಿಲಿ ಒಳಗಡೆ. ಇಟ್ ವಾಸ್ ಎ ಜಾಯಿಂಟ್ ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿ ಅಂದರೆ ಗೊತ್ತಲ್ಲ, ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ದೊಡ್ಡಪ್ಪ, ದೊಡ್ಡವ್ವ, ಕಾಕು, ಕಾಕ ಎಲ್ಲರೂ ಕೂಡಿರೋರು. ಅಲ್ಲೊಂದು ಸ್ವಲ್ಪ ಜನ ಯಾರೋ ಮಾತಾಡ್ತಾರೆ ಸರ್. ಸರ್ ಹೇಳಿದರು, ಪ್ರಿನ್ಸಿಪಲ್ ಹೇಳಿದ್ರು, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ, ಗೇಟ್ ಓಪನ್ ಐತೆ ಅಂತೇಳಿ. ಒಂದು ಚೀಲ್ ಜೋಳ ಕೆಡಬೇಕಾದ್ರೆ ಒಂದು ಚೀಲ್ ನುಸಿ ಬೇಕಾಗೋದಿಲ್ಲ, ಒಂದು ನುಸಿ ಸಾಕು ಅಲ್ಲ? ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು. ಇರಲಿ ಇನ್ಮೇಲೆ ಮಾತಾಡಲ್ಲ ಬಿಡಿ. ಓಕೆ, ಈ ಕಡೆ ನೋಡು. ಜಾಯಿಂಟ್ ಫ್ಯಾಮಿಲಿ ಅಂದರೆ ಗೊತ್ತಲ್ಲ? ಜಾಯಿಂಟ್ ಫ್ಯಾಮಿಲಿ ಒಳಗಡೆ ಸ್ವರ್ಗ ಇರುತ್ತೆ. ಯಾರಾದರೂ ಭಾಳ ಮಂದಿದ ಮನೆ ಇದ್ದರೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಲ್ಲಿ ಅಜ್ಜಿ ಇರ್ತಾನೆ, ಅಜ್ಜಿ ಇರ್ತಾಳೆ, ಅತ್ತೆ, ಮಾವ ಎಲ್ಲ ಇರ್ತಾರೆ. ಅಲ್ಲಿ ಲೈಫ್ ಓರಿಯೆಂಟೆಡ್ ಸ್ಕಿಲ್ಸ್ದು ಫ್ರೀ ಕೋಚಿಂಗ್ ಸಿಗ್ತಿರ್ತದೆ ಜಾಯಿಂಟ್ ಫ್ಯಾಮಿಲಿ ಒಳಗಡೆ. ಅಜ್ಜಿ ಯಾವ ಮನ್ಯಾಗ ಇರ್ತಾನಲ್ಲ, ಆ ಅಜ್ಜಿ ಇರೋ ಮನ್ಯಾಗ ಯೂನಿವರ್ಸಿಟಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಅಜ್ಜಿ ಯಾವ ಮನ್ಯಾಗ ಇರ್ತಾಳಲ್ಲ, ಆ ಮನ್ಯಾಗಿನ್ನೋರಿಗೆ ಜೀವನ ಅಂದರೆ ಏನು ಅಂತ ಸೆಪ್ರೇಟ್ ಕಲಿಯೋ ಅವಶ್ಯಕತೆನೇ ಇಲ್ಲ. ಅಷ್ಟು ಚಂದ ಇರ್ತದೆ. ಆದರೆ ಅನ್ಫಾರ್ಚುನೇಟ್ಲಿ ಈಗ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಯಾವೂ ಇಲ್ಲ. ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್, 2 ಮಂದಿ, 4 ಮಂದಿ, 5 ಮಂದಿ, 5 ಮಂದಿ ಇದ್ರು. ಅಮ್ಮ ಹೆಂಗೆ ಕುಕ್ಕರ್ ಇಡೋದು ಅಂತಿರ್ತಾಳೆ ಅವು. ಮೊದಲು ಕುಕ್ಕರ್ ಇಡ್ತಿದ್ದಿಲ್ಲ, ದೊಡ್ಡದು ಬೊಗಾಣಿನೇ ಇಡೋದು.
ಕೆಳಗೆ ಕಟ್ಟಿಗೆ ಚಾಲುವ ಇರ್ತಿದ್ವು, ಉರಿತಿತ್ತು, ಮೇಲೆ ಅನ್ನ ತೆಗಿತಿದ್ರು, ಬಸಿತಿದ್ರು, ರೊಟ್ಟಿ ಮಾಡೋರು ಮಾಡ್ತಿದ್ರು, ಅಂಬ್ಲಿ ಮಾಡೋರು ಮಾಡ್ತಿದ್ರು, ನುಚ್ಚು ಮಾಡೋರು ಮಾಡ್ತಿದ್ರು. ಅವ್ರಿಗೆ ಸಾಕು ಅನ್ನಿಸ್ಲೇ ಇಲ್ಲ. ಜಾಯಿಂಟ್ ಫ್ಯಾಮಿಲಿ ಒಳಗಡೆ ಒಂದು ಲವ್ ಇರುತ್ತೆ, ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಹಂಗೊಂದು ಫ್ಯಾಮಿಲಿ ಇತ್ತು, 19 ಜನ ಇದ್ದರು. ಆ ಫ್ಯಾಮಿಲಿ ಒಳಗಡೆ ಒಬ್ಬ ಹುಡುಗಿದ್ದ, ಅವನ ಹೆಸರು ಮನೋಜ್ ರಾಣಾ. ರಿಮೆಂಬರ್ ದಿಸ್ ನೇಮ್, ನೆನಪಿಟ್ಕೊಳ್ಳಿದ್ದು. ಮನೋಜ್ ರಾಣಾ ಭಾಳ ಒಳ್ಳೆ ಹುಡುಗ, ಭಾಳ ಆ್ಯಕ್ಟಿವ್ ಹುಡುಗ, ಭಾಳ ಇಂಟೆಲಿಜೆಂಟ್ ಹುಡುಗ, ಭಾಳ ಇಂಟ್ರೆಸ್ಟೆಡ್ ಹುಡುಗ. ಹೆಂಗಿರಬೇಕು ಅಂದರೆ ಮನೋಜನ್ ಹಂಗಿರಬೇಕು. ನಾನು ಯಾಕೆ ನಿಮ್ಗೆ ಅವನ ಕತೆ ಹೇಳ್ತಿದ್ದೀನಿ ಅಂದರೆ, ನಾನು ಹಂಗೆ ಅವನ ಕತೆ ಓದಿದ ಮೇಲೆ ತುಂಬ ತುಂಬ ಖುಷಿಯಾಗಿಬಿಟ್ಟು, ಓ ಮೈ ಗಾಡ್, ನಾವೆಲ್ಲ ಏನೇನೋ ಹೇಳ್ತೀವಿ, ನಮ್ಮ ಕೈಲಿ ಏನೂ ಮಾಡೋದಕ್ಕಾಗೋದಿಲ್ಲ, ಇವ ಎಷ್ಟು ಗ್ರೇಟ್ ಅಲ್ಲ ಅನ್ನಿಸ್ತು. ಅದಕ್ಕೆ ಅವನ ಕತೆ ಹೇಳ್ತಾ ಇದ್ದೆ. ಅಪ್ಪ ಅಂದರೆ ಆಕಾಶ ಅನ್ನೋ ಪುಸ್ತಕದಲ್ಲಿ ಈ ಕತೆ ಇದೆ. AR ಮಣಿಕಾಂತ್ ಅವರು ಬರೆದಿರುವಂಥ ಪುಸ್ತಕ ಅಪ್ಪ ಅಂದರೆ ಆಕಾಶ. ನಾ 2 ಪುಸ್ತಕದ ಹೆಸರು ಹೇಳಿದೆ ಈಗ ಅಲ್ಲ. ಮೊದಲೊಂದು ಯಾವುದು ಹೇಳಿದೆ? ಗುಡ್. ಯಾವ್ದು ಹೇಳಿದೆ? ಯು ಕ್ಯಾನ್ ವಿನ್. ಯಾರು ಬರ್ದಾರದು? ಶಿವ್ ಖೇರ. ಇವೆಲ್ಲ ಮೋಟಿವೇಶನಲ್ ಬುಕ್ಸ್, ಕೀ ನೋಟ್ ಸ್ಪೀಕರ್ಸ್. ಅವರೆಲ್ಲ ಸಕ್ಸಸ್ಗೆ ಸೀಕ್ರೆಟ್ ಏನು ಅಂತ ಕಲಿಸೋರು, ಅವ್ರು ಬರೆದ ಪುಸ್ತಕ ಅವು. ಅಪ್ಪ ಅಂದರೆ ಆಕಾಶ ಅನ್ನೋ ಪುಸ್ತಕದಲ್ಲಿ ಈ ಕಥೆ ಇದೆ. ನೋಯ್ಡಾದೊಳಗಡೆ ಒಂದು ಜಾಯಿಂಟ್ ಫ್ಯಾಮಿಲಿ, ಅದರೊಳಗಡೆ ಈ ಹುಡುಗ ಮನೋಜ್ ರಾಣಾ ವೆರಿ ಇಂಟೆಲಿಜೆಂಟ್, ವೆರಿ ಇಂಟ್ರೆಸ್ಟೆಡ್, ವೆರಿ ಆ್ಯಕ್ಟಿವ್. ಒಮ್ಮೆ ಅವ ತಲೆ ಮೇಲೆ ಕೈ ಕೊಟ್ಕೊಂಡು ಕೂಡಲೇ ಇಲ್ಲಂತ ಮನೆಯೊಳಗಡೆ. ಏನು ಕೆಲಸ ಹೇಳಿದ್ರು ಪಟ್ ಅಂತ ಮಾಡ್ತಿದ್ದ, ಏನು ಅಭ್ಯಾಸ ಹೇಳಿದ್ರು ಪಟ್ ಅಂತ ಮಾಡ್ತಿದ್ದ. ಹಂಗಿರ್ಬೇಕು ಸ್ಟೂಡೆಂಟ್ ಲೈಫ್ ಒಳಗಡೆ, ಪಾದರಸ ಇದ್ದಂಗೆ ಇರಬೇಕು. ಮುಖ ಗಂಟು ಹಾಕ್ಕೊಂಡು ಯಾರಾದರೂ ಏನಾದ್ರು ಹೇಳಿದ ತಕ್ಷಣ ಅಯ್ಯೋ ದೇವ್ರೇ ಅಂತ ಎದ್ರೆ ನಮ್ಮನ್ನು ಯಾರು ಉದ್ಧಾರ ಮಾಡೋದು? ಸ್ಪೋರ್ಟಿವ್ನೆಸ್ ಇರಬೇಕು, ಸ್ಪಿರಿಟ್ ಇರಬೇಕು. ಪಟ್ ಅಂತ ಹೇಳ್ಬೇಕು, ಚಟ್ ಅಂತ ಕೆಲಸ ಮಾಡಬೇಕು. ಬರ್ರೋ ಅಂದ ತಕ್ಷಣ ಬಂದುಬಿಡ್ಬೇಕು. ನೀವು ಮುಂದೆ ನಡೀರಿ ಅನ್ನಬಾರ್ದು ಅಲ್ಲ. ಹಂಗಿದ್ದ ಆ ಹುಡುಗ. ಎವ್ರಿ ಇಯರ್ ಅವನು ಅವ್ರ ಸ್ಕೂಲಲ್ಲಿ ಕ್ಲಾಸ್ಗೆ ಅವನೇ ಟಾಪರ್ ಬರ್ತಿದ್ದ, ಎವ್ರಿ ಇಯರ್. ಅದು ಅಮ್ಮಂಗೆ, ಅಪ್ಪಂಗೆ, ಅಜ್ಜಂಗೆ ಎಲ್ಲರಿಗೂ ಭಾಳ ಖುಷಿ ಆಗ್ತಿತ್ತು. ಅವರಪ್ಪ ಗೌರ್ನಮೆಂಟ್ ಎಂಪ್ಲಾಯಿ ಇದ್ದರು, ಗೌರ್ಮೆಂಟ್ ಜಾಬ್ ಇತ್ತು ಅವ್ರ ಅಪ್ಪನಿಗೆ. ಈ ಹುಡುಗ SSLC ತಾಲ್ಲೂಕಿಗೆ ಟಾಪರ್ ಆಗಿ ಪಾಸಾದ, PUCನೂ ತಾಲ್ಲೂಕಿಗೆ ಟಾಪರ್ ಆಗಿ ಪಾಸಾದ. ಅವನಿಗೊಂದು ಆಸೆ ಇತ್ತು, ನಾನು MBBS ಮಾಡಬೇಕು, ಹಳ್ಳಿ ಜನರಿಗೆ ಸರ್ವಿಸ್ ಮಾಡಬೇಕು, ನನ್ನಿಂದ ಭಾಳ ಜನಕ್ಕೆ ಉಪಕಾರ ಆಗಬೇಕು. PUC ರಿಸಲ್ಟ್ ಬಂತಲ್ಲ, ಅವಾಗ ಹೋಗಿ ಅವ್ರ ಅಪ್ಪನಿಗೆ ಸ್ವೀಟ್ ಕೊಟ್ಟು ಹೇಳ್ದ, ಅಪ್ಪ ನೋಡು, ನೀನು ಇಷ್ಟೆಲ್ಲ ನಮಗೋಸ್ಕರ ಮಾಡಿದ್ಯಾ, ನಂದು ಇನ್ನೊಂದು ಆಸೆ ಇದೆ, ನಾನು MBBS ಮಾಡಬೇಕು ಅಂತ. ಅವ್ರ ಅಪ್ಪನಿಗೆ ತಲೆಯಲ್ಲಿ ಭಾಳ ವಿಚಾರಗಳು ಬಂದು ಅವನು ಕರ್ಕೊಂಡು ಬಾಜು ಕುಂಡ್ರಿಸ್ಕೊಂಡು ಹೇಳಿದರು, ನೋಡು ಮನೋಜ್, ನಿನ್ನ ಆಸೆ ಇದೆಯಲ್ಲ, ಇದು ಭಾಳ ಒಳ್ಳೆಯ ಆಸೆ. ಮತ್ತು ನಿನ್ನಂಥ ಕ್ರಿಯಾಶೀಲ ಮಗುವಿಗೆ, ನಿನ್ನಂಥ ಚಟುವಟಿಕೆ ಇರೋ ಮಗುವಿಗೆ MBBS ಏನು ದೊಡ್ಡ ಮಾತಲ್ಲ. ಆದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇದೆ, ನಾನು ನಿನಗೆ MBBS ಮಾಡಿಸಿದ್ರೆ ಬೇರೆ ಮಕ್ಳಿಗೂ MBBS ಮಾಡಿಸ್ಬೇಕು, ನನ್ನ ಸಂಬಳದಲ್ಲಿ ಫ್ಯಾಮಿಲಿ ಮೇಂಟೈನ್ ಮಾಡೋದು ಕಷ್ಟ ಕಣೋ, ಪ್ಲೀಸ್ ಬೇರೆ ಏನಾದರೂ ಮಾಡೋ ಅಂದ ಅಪ್ಪ. ಅಪ್ಪನ ಕಷ್ಟ, ಅವನ ಅಡಚಣೆ ಯಾರಿಗೆ ಅರ್ಥ ಆಗುತ್ತಲ್ಲ ಅವ್ರಿಗೆ ನಿಜವಾಗಿಯೂ ಸಕ್ಸಸ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಒಮ್ಮೊಮ್ಮೆ ನಾವು ನಮ್ಗೆ ಗೊತ್ತಿರಲಾರ್ದೆ ಏನು ಮಾಡ್ತೀವಿ, ನಮ್ಮ ಅಪ್ಪನಿಗೆ ಕಷ್ಟ ಇದ್ರೂ ದುಡ್ಡು ಕೊಡು ಅಂತ ಕೇಳ್ತೀವಿ. ಏನು 100 ರೂಪಾಯಿ ದೊಡ್ಡದೇನು, ಏನು 500 ರೂಪಾಯಿ ದೊಡ್ಡದೇನು ಅಂತ ನಮ್ಮ ಅಪ್ಪ ಅಮ್ಮನೇ ನಾವು ಪ್ರಶ್ನೆ ಮಾಡ್ತೀವಿ. 200 ರೂಪಾಯಿ ದುಡಿಬೇಕಾದ್ರೆ ನಮ್ಮ ಅಪ್ಪ ನಮ್ಮ ಅವ್ವ 8 ತಾಸು ಜಮೀನಲ್ಲಿ ಕೆಲಸ ಮಾಡಬೇಕು. ರೈಟ್ ಅಲ್ಲ? 8 hours ಪರ್ ಡೇ, ಅದು ಬಿಸಿಲೊಳಗಡೆ. ನಾವು 200 ರೂಪಾಯಿನ ಕೇವಲವಾಗಿ ನೋಡ್ತೀವಿ. ಬೆವರಿನ ಬೆಲೆ, ಹಣದ ಬೆಲೆ, ಸಂಬಂಧಗಳ ಬೆಲೆ ನಮಗೆ ಗೊತ್ತಾಗಬೇಕಾದ್ರೆ ನಮ್ಮಪ್ಪ ನಮ್ಮಮ್ಮ ಹೆಂಗೆ ದುಡಿತಾರೆ, ಹೆಂಗೆ ಇರ್ತಾರೆ ಅಂತ ನಾವು ಭಾಳ ಚಂದ ಅಬ್ಸರ್ವೇಷನ್ ಮಾಡಬೇಕು. ಈಗ ನೀವು ಒಳ್ಳೆ ಟೈಮಲ್ಲಿದ್ದೀರಿ, SSLC ಅಂದರೆ ಟೀನೇಜಿಂದು ಬಾರ್ಡರ್ ಇದು. 16 ವರ್ಷದ ಮಕ್ಕಳು ನೀವು. ನಿಮ್ಮಪ್ಪ ಅಂದ್ರೇನು, ನಿಮ್ಮವ್ವ ಅಂದ್ರೇನು ಅಂತ ನಿಮ್ಗೆ ಪೂರ್ಣ ತಿಳಿಬೇಕು. ನಿಮ್ಮ ಅಪ್ಪನ ಶ್ರಮ ಏನು, ನಿಮ್ಮ ಅವ್ವನ ಕಷ್ಟ ಏನು ಅಂತ ಅರ್ಥ ಆಗಿಬಿಡ್ಬೇಕು. ಅವಾಗ ನೀವು ರೈಟ್ ಪಾತ್ ಒಳಗಡೆ ಬರ್ತೀರಿ. ನೋಡಿಬೇಕಾದ್ರೆ ನಿಮ್ಮಮ್ಮ ಬೆಳಿಗ್ಗೆ ಎಲ್ಲರಿಗಿಂತ ಬೇಗ ಹೇಳ್ತಿರ್ತಾಳೆ ಮನೆಯಲ್ಲಿ ಅಲ್ಲ. ಎಲ್ಲರೂ ಇನ್ನೂ ಹಾಸಿಗೆಯಲ್ಲಿ ಇರ್ತೀವಿ, ಆದರೆ ಅಮ್ಮ ಮಾತ್ರ ಎದ್ದಿರ್ತಾಳೆ. ಆಕೆ ಅಡುಗೆದು ತಯಾರಿ ಮಾಡಬೇಕು, ನಮಗೂರು ಎಲ್ಲ ತಯಾರಿ ಮಾಡಬೇಕು, ಅಪ್ಪನಿಗೆ ಬೇಕಾಗಿದ್ದು ಕೆಲಸ ಮಾಡಬೇಕು, ಮುಂದಿಂದು ಆಮೇಲೆ ಇದು ಎಲ್ಲ ನೋಡ್ತಿರ್ತಾನೆ. ಅಪ್ಪ ಇಡೀ ದಿನ ದುಡಿತಿರ್ತಾನೆ, ಇಡೀ ದಿನ ಹೊರಗಿರ್ತಾನೆ, ನಮಗೆ ಕಲಿಸ್ಬೇಕು, ನಮ್ಮನ್ನು ಬೆಳೆಸಬೇಕು, ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಆತ ಕನಸು ಕಾಣ್ತಿರ್ತಾನೆ. ಅಟ್ಲೀಸ್ಟ್ ಅವರಿಗಾಗಿ ಆದರೂ ನಾವು ಓದಬೇಕು, ಅವರಿಗಾಗಿ ಆದರೂ ನಾವು ಅಚೀವ್ಮೆಂಟ್ ಮಾಡಬೇಕು.
ಆ ಹುಡುಗ ಮನೋಜ್ ಯಾವಾಗ ಅಪ್ಪ ಕಷ್ಟ ಆಗುತ್ತೆ ಕಣೋ MBBS ಮಾಡಿಸೋದು, ಬೇರೆ ಏನಾದರೂ ಮಾಡು ಅಂತಿದ್ದ ಹಾಗೆ, ಆಯ್ತಪ್ಪ ನಿನಗಿಂತ ಯಾವ್ದು ದೊಡ್ಡದಿದೆ ಅಂತ ಎಂಜಿನಿಯರಿಂಗ್ ಸೇರಿಕೊಂಡ. ಒಂದೊಳ್ಳೆ ಕಾಲೇಜ್ ಇತ್ತು, ಎಂಜಿನಿಯರಿಂಗ್ ಕಲಿಯೋದಕ್ಕೆ ಚಾಲೂ ಮಾಡಿದ. ಆ ಎಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಸಿಸ್ಟಮ್ ಇತ್ತು, ಈಗಲೂ ಇದೆ. ಅದಕ್ಕೆ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಒಂದಿರುತ್ತೆ ಎಂಜಿನಿಯರಿಂಗ್ ಕಾಲೇಜ್. ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂದ್ರೇನು? ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ನ ಇಂಡಿಯಾದ ಕಾಲೇಜಲ್ಲೇ ಓದೋದು. ಫೋರ್ತ್ ಇಯರ್ಗೆ ಒಂದು ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ಒಳಗಡೆ ಪಾಸ್ ಆದರೆ ಅಮೇರಿಕಕ್ಕೆ ಕಳಿಸ್ತಾರೆ. ಚೆನ್ನಾಗಿಲ್ಲ? ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಕರೀತಾರೆ. ಅಲ್ಲಿ ಏನೇನು ಟೆಸ್ಟ್ ಮಾಡ್ತಾರೆ ಅಂದರೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡ್ತಾರೆ, ಆತಂದು ದೈಹಿಕ ಕ್ಷಮತೆ ನೋಡ್ತಾರೆ, ಮತ್ತು ಆತಂದು ಬುದ್ಧಿಮತ್ತೆಯನ್ನು ಪರೀಕ್ಷೆ ಮಾಡ್ತಾರೆ, ಇಂಟೆಲಿಜೆನ್ಸ್ ಟೆಸ್ಟ್ ಮಾಡ್ತಾರೆ. ಅದೆಲ್ಲದರೊಳಗೂ ಆತ ಯೋಗ್ಯ ಅಂತ ಅನಿಸಿದರೆ ಅವನಿಗೊಂದು ಇಂಟರ್ವ್ಯೂ ಮಾಡ್ತಾರೆ. ನಿಮ್ಮ ಸರ್ ಹೇಳ್ತಿದ್ರು, ಮುಖ್ಯಸ್ಥರು ನಂಗೆ ಆಫೀಸಲ್ಲಿ ಕೂತಾಗ, ಡಾಕ್ಟರ್ ತನು ಜೈನ್ ಅಂತ ಒಬ್ರು ಇದ್ದಾರೆ. ಡು ಯು ನೋ ಡಾಕ್ಟರ್ ತನು ಜೈನ್? ತನು ಜೈನ್ ಗೊತ್ತಾ ನಿಮಗೆ? ಯಾವಾಗಲಾದ್ರೂ ಸರಿ ಕೇಳಿ ಒಂದ್ಸರಿ ಹೇಳ್ತಾರೆ. ಇಂಟರ್ವ್ಯೂ ಮಾಡ್ತಾರೆ, ಅದರೊಳಗೆ ಪಾಸ್ ಆದರೆ ಅಮೇರಿಕಕ್ಕೆ ಕಳಿಸ್ತಾರೆ. ಇದನ್ನು ಒಮ್ಮೆ ಸರ್ ಒಬ್ಬರು ಪಾಠ ಮಾಡ್ಬೇಕಾದ್ರೆ ಹೇಳಿದರು, ಮನೋಜ್ ಆ ಕ್ಲಾಸಲ್ಲಿ ಕೂತಿದ್ದ, ಹಿಂಗೆ ಅವಕಾಶ ಇದೆ, ನೀವು ಎಕ್ಸ್ಚೇಂಜ್ ಪ್ರೋಗ್ರಾಮ್ಗೆ ಅಪಿಯರ್ ಆದರೆ ನೀವು ಅಮೇರಿಕಕ್ಕೆ ಹೋಗಿ ಓದಬಹುದು ಅಂತ ಹೇಳಿದರು. ಅವನಿಗದು ಭಾರಿ ಮಜಾ ಅನ್ನಿಸ್ತು. ಥರ್ಡ್ ಇಯರಿಗೆ ಬಂದಾಗ ಟೆಸ್ಟಿಗೆ ಅಪಿಯರ್ ಆದ, ಟೆಸ್ಟಲ್ಲಿ ಪಾಸ್ ಆದ, ಅವ್ನು ಪಾಸ್ ಮಾಡಿದರು, ಪ್ರಮೋಟ್ ಮಾಡಿದರು, ಅಮೇರಿಕಕ್ಕೆ ಹೋದ. ಎಂಜಿನಿಯರಿಂಗ್ ಫೈನಲ್ ಇಯರ್ ಕಲಿಯೋದಕ್ಕೆ ಪ್ರಮೋಟೆಡ್. ಅಮೇರಿಕಾದೊಳಗಡೆ ಒಂದು ಕಾಲೇಜಲ್ಲಿ ಆತಂದು ಅಡ್ಮಿಷನ್ ಆಯಿತು. ಇಂಡಿಯಾದಿಂದ ಇದೇ ಕೋರ್ಸಲ್ಲಿ ಪಾಸ್ ಆಗಿ ಹೋದಂಥ ಇನ್ನೊಬ್ಬ ಹುಡುಗ ಇದ್ದ, ಪ್ರಭಾತ್ ಸಿಂಗಾಲ್. ಇವರಿಬ್ಬರು ಒಂದು ಅಪಾರ್ಟ್ಮೆಂಟ್ ಒಳಗಡೆ ವಾಸ ಮಾಡ್ತಿದ್ರು. ಕಥೆ ಚಂದ ಇದೆ, ಕೇಳಿಸ್ಕೊಳ್ಳಿ. ಅಸಾಧ್ಯ ಅನ್ನೋದು ಜಗತ್ತಿನಲ್ಲಿ ಯಾವುದೂ ಇಲ್ಲ, ಮಾಡಲೇಬೇಕು ಅನ್ನೋ ಮನಸ್ಸಿದ್ರೆ ಎಂಥ ಕಷ್ಟದೊಳಗಡೆನೂ ನಾವು ಮೇಲೆ ಬರ್ಬೋದು ಅನ್ನೋದಕ್ಕೆ ಜ್ವಲಂತ ನಿದರ್ಶನ ಮನೋಜ್ ರಾಣಾ. ಪ್ರಭಾತ್ ಸಿಂಗಲ್ ಮತ್ತು ಮನೋಜ್ ಇಬ್ಬರು ಒಂದು ದೊಡ್ಡ ಅಪಾರ್ಟ್ಮೆಂಟ್ ಒಳಗಡೆ ವಾಸ ಮಾಡ್ತಿದ್ರು. ಅದೊಂದು 8-9 ಅಂತಸ್ತಿಂದ ಅಪಾರ್ಟ್ಮೆಂಟ್ ಇತ್ತು. ಡು ಯು ನೋ ಅಪಾರ್ಟ್ಮೆಂಟ್ಸ್? ಸಣ್ಣ ಸಣ್ಣ ಮನೆಗಳದನ್ನೇ ದೊಡ್ಡದೊಂದು ಸಮುಚ್ಚಯ ಮಾಡಿರ್ತಾರೆ, ಕಾಂಪ್ಲೆಕ್ಸ್ ಇರ್ತದೆ, ಅದರೊಳಗೆ ಭಾಳ ಫ್ಯಾಮಿಲಿ ಇರ್ತಾವೆ. ಇವರು ಇಂಡಿಯಾದಿಂದ ಹೋಗಿದ್ರಲ್ಲ, ಅದು ಅಮೇರಿಕಾ, ಅಲ್ಲೆಲ್ಲ ಅಮೇರಿಕನ್ ಫ್ಯಾಮಿಲೀಸ್ ಇತ್ತು. ಭಾಳ ಒಳ್ಳೆ ಹುಡುಗರು ಇಬ್ಬರು, ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ರು. ಕಾಲೇಜಲ್ಲಿ ಹೇಳಿದ ವರ್ಕೆಲ್ಲ ಸಿನ್ಸಿಯರಾಗಿ ಫಾಲೋ ಮಾಡ್ತಿದ್ರು, ಅದನ್ನೆಲ್ಲ ಅಭ್ಯಾಸ ಮಾಡ್ತಿದ್ರು. ಇವ್ರ ಅಪಾರ್ಟ್ಮೆಂಟ್ ಒಳಗಡೆ ಒಂದು ಅಂತಸ್ತಿನಲ್ಲಿ ಒಂದು ಸಣ್ಣ ಫ್ಯಾಮಿಲಿ ಇತ್ತು, ಗಂಡ ಹೆಂಡತಿ ಮಗು. ದಿನ ಜಗಳಾಡೋರು, ಅಪ್ಪ ಅಮ್ಮ, ಗಂಡ ಹೆಂಡತಿ ಅವರಿಬ್ಬರು. ಅಮೇರಿಕಾದಲ್ಲಿ ಯಾರಾದರೂ ಜಗಳಾಡಿದರೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಇಂಡಿಯಾದಲ್ಲಿ ಯಾರಾದರೂ ಜಗಳಾಡಿದರೆ ಊರೇ ಸೇರಿಬಿಡ್ತದೆ ಅಲ್ಲ? ಅಮೇರಿಕಾದಲ್ಲಿ ಯಾರು ಜಗಳಾಡಿದ್ರು ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆ ಕಥೆಯಲ್ಲಿದೆ, ಮನೋಜ್ ರಾಣನ್ ಕಥೆಯಲ್ಲಿ. ನಮ್ಮ ದೇಶದಲ್ಲಿ ಹಂಗಲ್ಲ. ಅಂತ ಯಾರಾದಂದರೆ 100 ಜನ ಸೇರ್ತಾರೆ. ಅನ್ನಂಗಿಲ್ಲ ನೋಡಿ. ನಾನು ಬೇಕಾದ್ರೆ ನೀವು ಟೆಸ್ಟ್ ಮಾಡಿ, ನೀವು ಬೇಕಾದ್ರೆ ಮನೆಗೆ ಹೋಗ್ಬೇಕಾದ್ರೆ ಸುಮ್ಮನೆ ನಿಮ್ಮ ಸೈಕಲ್ ನೀವೇ ಬೀಳಿಸಿ ಸುಮ್ಮನೆ ಕೂತ್ಕೊಳ್ಳಿ. 200 ಜನ ಸೇರಲಿಲ್ಲ ಅಂದರೆ ಕೇಳಿ, ನೀವೇ ಬಿಡಿಸೋದು, ಬೀಳಿಸಿ ಆ ಕಡೆ ಈ ಕಡೆ ನೋಡೋದು. ಅಂದರೆ 500 ಜನ ಬರ್ತಾರೆ. ಯಾಕೆಂದರೆ ನಮ್ಮದು ಇಂಡಿಯಾ, ಕರುಳು ಬಳ್ಳಿಯ ಕತೆ ಹುಟ್ಟಿದ್ದೇ ನಮ್ಮ ದೇಶದಲ್ಲಿ, ಅದು ಅಮೇರಿಕಾ. ಅವ್ರು ದಿನ ಜಗಳಾಡೋರು. ಇವಂಗೆ ಸಂಕಟ ಆಗ್ತಿತ್ತು ಮನೋಜಾಗಿ. ನೀವು ಅಂತಿದ್ದ, ಹೋಗಿ ಫ್ರೆಂಡ್ ಬಾ ಕೇಳುನ್ ಬಾ, ಯಾಕೆ ಜಗಳಾಡ್ತಾರೆ, ಬಿಡ್ಸುಣ್ ಬಾ ಅಂತ. ಅವ ಹೇಳ್ತಿದ್ದ ಪ್ರಭಾತ್, ಇದು ಇಂಡಿಯಾ ಅಲ್ಲ ಕಣೋ, ಅಮೇರಿಕಾ, ಜಗಳಾಡಿ ಬಿಡು. ಡೈಲಿ ಹಿಂಗೆ ನಡೀತಿತ್ತು. ಒಂದಿನ ಮಲ್ಕೊಂಡಿದ್ದಾರೆ. ಇಟ್ ವಾಸ್ 2005 July 2nd. ರಿಮೆಂಬರ್ ದಿಸ್ ಡೇಟ್, 2005 July 2nd. ಜಸ್ಟ್ ನೆನಪಿಟ್ಕೊಡ್ರಿ ಅಷ್ಟೆ. ನಸುಕ್ನಾಗ 4:30 ಆಗಿದೆ, ರಾತ್ರಿ 4:30 ಆಗಿದೆ. ಮನೋಜ್ ಒಂದು ಕಡೆ ಮಲ್ಕೊಂಡಿದ್ದಾನೆ, ಪ್ರಭಾತ್ ಒಂದು ಕಡೆ ಮಲ್ಕೊಂಡಿದ್ದಾನೆ. ಈ ಪ್ರಭಾತ್ ಮನೋಜನ್ನು ಎಬ್ಬಿಸ್ತಾ ಇದ್ದಾನೆ 4:30. ಅವನು ಗಾಬರಿಯಾಗಿ ಹೇಳ್ತಾನೆ. ಎದ್ದು ಕಣ್ಣು ಉಜ್ಜಿಕೊಂಡು ನೋಡೋದ್ರೊಳಗಡೆ ಇಡೀ ಅಪಾರ್ಟ್ಮೆಂಟ್ ಒಳಗಡೆ ಹೊಗೆ. ಸ್ವಲ್ಪ ಹೊರಗಡೆ ಬಂದು ಇಣಿಕಿ ನೋಡ್ತಾರೆ, ಕೆಳಗಿನ ಎಲ್ಲ ಪೋರ್ಷನ್ಸ್ಗೆ, ಕೆಳಗಿನ ಎಲ್ಲ ಅಂತಸ್ತಿಗೆ ಬೆಂಕಿ ಹತ್ತಿಬಿಟ್ಟಿದೆ. ಪ್ರಭಾತ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಮನೋಜ್ಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಟ್ ವಾಸ್ 4:30 ಮಾರ್ನಿಂಗ್. ಅಷ್ಟು ಹೊತ್ತಿಗೆ, ಅಷ್ಟು ಇಮ್ಮಿಡಿಯೇಟ್ ಒಳಗಡೆ ಬೆಂಕಿ ಇವ್ರ ಅಪಾರ್ಟ್ಮೆಂಟ್ಗೂ ಬಂತು, ಇವ್ರ ಮನೆಗೂ ಬಂತು. ಓ ಮೈ ಗಾಡ್, ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಪ್ರಭಾತ್ ಮೂರ್ಛೆ ಹೋದ. ಮೂರ್ಛೆ ಹೋಗಿರೋ ಫ್ರೆಂಡ್ನ ಸೇವ್ ಮಾಡಬೇಕು ಅಂತ ಮನೋಜ್ ಎತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಅವನು ಎತ್ತೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಭಾರ ಇದ್ದ ಅವನು. ಹಂಗೂ ಹಿಂಗೂ ಸಾವಕಾಶ ಕೈ ಹಿಡ್ಕೊಂಡು ಗ್ಯಾಲರಿ ಒಳಗೂ ಎಳ್ಕೊಂಬರ್ತಾನೆ.
ನಾನು ಇನ್ನು ಅಟ್ಲೀಸ್ಟ್ ಜಂಪ್ ಮಾಡಿ ಆದರೂ ಉಳಿಬೇಕು ಅಂತ ಮನೋಜ್ ಟ್ರೈ ಮಾಡ್ತಾನೆ. ಅಷ್ಟೊತ್ತಿಗೆ ಅವನಿಗೂ ಮೂರ್ಛೆ ಹೋಗಿ ಬೀಳ್ತಾನೆ. July 2nd, it was July 2nd, 2005. ಮೂರ್ಛೆ ಹೋಗಿ ಬಿದ್ದಿದ್ದಾನೆ. ಅವನಿಗೆ ಏನೂ ಗೊತ್ತಿಲ್ಲ. ಅವನಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಪ್ರಜ್ಞೆ ಬಂದಾಗ ತಿಳುವಳಿಕೆ ಇತ್ತು. ಅವನ ಮುಂದೆ ಒಂದು ಕ್ಯಾಲೆಂಡರ್ ಇದೆ. ಕ್ಯಾಲೆಂಡರ್ ನೋಡ್ತಾನೆ, November 18 ಅಂತ ಇದೆ. ಜಸ್ಟ್ ಇಮ್ಯಾಜಿನ್ ದಿಸ್. July 2nd 4:30ಗೆ ಮೂರ್ಛೆ ಹೋಗಿ ಬಿದ್ದಂಥ ಮನೋಜ್ November 18ಗೆ ಆತನಿಗೆ ಪ್ರಜ್ಞೆ ಬಂತು. November 18 ಅಂತ ನೋಡಿದವನಿಗೆ ಗಾಬರಿಯಾಗಿ ಆ ಕಡೆ ತಿರುಗಿ ನೋಡ್ತಾನೆ. ಅವನ ಪಕ್ಕದಲ್ಲಿ ಅವ್ರ ಅಮ್ಮ ಕೂತಿದ್ರು, ಅವ್ರ ಅವ್ವ ಕೂತಿದ್ರು. ಅವ್ನಿಗೆ ಎಚ್ಚರ ಆಯ್ತಲ್ಲ, ಅವನಿಗೆ ಭಾಳ ಖುಷಿ ಆಯ್ತು. ಅವ್ರ ಅಮ್ಮನಿಗೆ ಅವ್ನ ಕೈ ತೊಗೊಂಡು ಸಾವಕಾಶ ಹಿಂಗೆ ಆಡಿಸಿ ತಲೆ ಮೇಲೆಲ್ಲ ಕೈ ಮಾಡಿಸಿ ಹೇಳಿದ್ಲು, ಮನೋಜ್ ನಾವೀಗ ಶಿಕಾಗೋ ಹಾಸ್ಪಿಟ್ಲಲ್ಲಿದ್ದೀವಿ, ಶಿಕಾಗೋ ಸಿಟಿ ಒಳಗಡೆ ಇದ್ದೀವಿ, ಹಾಸ್ಪಿಟ್ಲಲ್ಲಿದ್ದೀವಿ. ನಿಮ್ಮ ಅಪಾರ್ಟ್ಮೆಂಟಲ್ಲಿ ಬೆಂಕಿ ಹತ್ತಿತ್ತು. ಆ ಬೆಂಕಿ ಒಳಗಡೆ ನಿನ್ನ ಫ್ರೆಂಡ್ಸ್ ಸುಟ್ಕೊಂಡು ಸತ್ತು ಹೋದ. 3 ಜನ ಬೇರೆ ಯಾರ್ಯಾರೋ ಸತ್ತು ಹೋದರು. ನಿನ್ನ ಬಾಡಿ 95% ಸುಟ್ಟು ಹೋಗಿತ್ತು. 95% ಯುವರ್ ಬಾಡಿ ಸುಟ್ಟು ಹೋಗಿತ್ತು. ಡಾಕ್ಟ್ರ್ ಹೇಳಿದರು ಅವ್ನು ಬದುಕೋದೇ ಇಲ್ಲ ಅಂತ. ಬದುಕಿದ್ರು 4-6 ದಿನ ಬದುಕ್ತಾನೆ, ಇನ್ನು ಅವ್ನು ಉಳಿಯೋದೇ ಇಲ್ಲ ಅಂತ ಹೇಳಿದರು. ನೋಡೋ ಮನೋಜ್, ನೀನೀಗ ಉಳಿದು ಬಿಟ್ಟೆ ಅಂತ ಹೇಳಿದ್ರು. ಅವನಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಏನಾದರೂ ಹೇಳಬೇಕು ಅಂತಾನೆ ಬಾಯಿಂದ ಶಬ್ದ ಹೊರಗಡೆ ಬರ್ತಾ ಇದೆ. ಇಡೀ ಶರೀರ ಸುಟ್ಟಿದೆ. ಆ ಶರೀರದ ಜೊತೆ ಆತ ಕಟ್ಕೊಂಡಿದ್ದ ಕನಸುಗಳೆಲ್ಲ ಸುಟ್ಟಿ ಹೋಗಿದೆ. ಮನೋಜ್ ಅಮ್ಮನ ಕೈ ಮೇಲೆ ಕೈ ಇಟ್ಕೊಂಡ. ಅಮ್ಮ ಏನು ಮಾಡಬೇಕು ಅಂತ ಕೇಳಬೇಕು ಅನ್ಕೋತಿದ್ದಾನೆ. ಏನು ಗೊತ್ತಾಗ್ತಿಲ್ಲ, ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅವರಮ್ಮ ಹೇಳಿದ್ರು, ಡೋಂಟ್ ವರಿ, ಐ ವಿಲ್ ಬಿ ವಿತ್ ಯು. ಜಗತ್ತಿನಲ್ಲಿ ಎಷ್ಟೇ ಅಡಚಣೆ ಬಂದರೂ ನಮ್ಮ ಜೊತೆ ಖಾಯಂ ಆಗಿರೋರು ನಮ್ಮ ಅಪ್ಪ ನಮ್ಮ ಅವ್ವ. ಅದಕ್ಕೆ ನಾವು ಅವ್ರನ್ನ ಯಾವಾಗಲೂ ಪ್ರೀತಿಸಬೇಕು, ಗೌರವಿಸಬೇಕು. ಈಗ ನೀವು ಚಪ್ಪಾಳೆ ಹೊಡಿಬೇಕಿತ್ತು ಆ್ಯಕ್ಚುಲಿ, ಅಲ್ಲ? ರೈಟ್ ಆರ್ ರಾಂಗ್? ಇಡೀ ಜಗತ್ತು ಬೇಕಾದ್ರೆ ನಮ್ಮನ್ನು ಡ್ರಾಪ್ ಮಾಡುತ್ತೆ. ನಮ್ಮಪ್ಪ ನಮ್ಮಮ್ಮ ಯಾವತ್ತೂ ನಮ್ಮನ್ನು ಕೈ ಬಿಡುವುದಿಲ್ಲ, ಅಲ್ಲ? ಅಲ್ಲ? ಏ ಮನೋಜ್, ಡೋಂಟ್ ವರಿ, ನಾನು ನಿನ್ನ ಜೊತೆ ಇರ್ತೀನಿ ಕಣೋ, ಏನು ಮಾಡ್ತೀವೋ ಮಾಡೋದ್ರು. 7 ತಿಂಗಳು ಶಿಕಾಗೋ ಹಾಸ್ಪಿಟ್ಲಲ್ಲಿ ಇದ್ದರು. ಸ್ವಲ್ಪ ಅವನಿಗೆ ಮಾತಾಡೋದಕ್ಕೆ ಬಂತು. ಅಷ್ಟರ ಒಳಗಡೆ ಮನೋಜ್ಗೆ 54 ಸರಿ ಆಪರೇಷನ್ಸ್ ಮಾಡಿತ್ತು. 54 ಆಪರೇಷನ್ಸ್. 7 ತಿಂಗಳು ಮುಗಿಯೋದ್ರೊಳಗಡೆ ಅವನದು ಎಂಜಿನಿಯರಿಂಗ್ ಕಂಪ್ಲೀಟ್ ಆಗಿದ್ದು ಒಂದು ಸರ್ಟಿಫಿಕೇಟ್ ಬಂತು, ಯು ಪಾಸ್ಡ್ ಎಂಜಿನಿಯರ್ ಅಂತ. ಎಂಜಿನಿಯರಿಂಗ್ ಸರ್ಟಿಫಿಕೇಟ್ ತೊಗೊಂಡ. ಈ ಶಿಕಾಗೋ ಹಾಸ್ಪಿಟ್ಲದವ್ರು ಹೇಳಿದರು, ಇನ್ಮೇಲೆ ನಮಗೆ ಟ್ರೀಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ, ಬೇರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು. 7 ತಿಂಗಳು ಮತ್ತು ಬೇರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕಲ್ಲ, ಈ ಖರ್ಚನ್ನೆಲ್ಲ ಅಮೇರಿಕಾ ಗೌರ್ನಮೆಂಟ್ ಕೊಟ್ಟಿತ್ತು. ಯಾಕೆಂದರೆ ನಮ್ಮ ದೇಶದ ಪ್ರಜೆ ಒಬ್ಬ ಮಾಡಿದ ತಪ್ಪು ಅಂತ. ನಮ್ಮ ದೇಶದಲ್ಲಿ ಯಾರಾದರೂ ಬೆಂಕಿ ಹಚ್ಚಿದ್ರೆ ಯಾರೂ ಖರ್ಚೇ ಕೊಡೋದಿಲ್ಲ. ಮತ್ತೊಂದು ಸ್ವಲ್ಪ ಏನಾರು ಹೊಟ್ಟೆ ತಂದು ಹಾಕಿಬಿಡ್ತಾರೆ, ಸುಟ್ಟು ಹೋಗಲಿ ಅಂತ. ಅಲ್ಲ, ಒಂದು ಹಾಸ್ಪಿಟ್ಲಲ್ಲಿದ್ದ. ಸ್ವಲ್ಪ ಮಾತಾಡೋದಕ್ಕೆ ಬರ್ತಿತ್ತು, ಸ್ವಲ್ಪ ನಡೆಯೋದು ಕಲ್ತ್ಕೊಂಡ. ಒಳಗಡೆ ಕನಸು ಹಾಗೇ ಇತ್ತು, ಏನಾದರೂ ಮಾಡಬೇಕು ಅನ್ನೋ ಛಲ ಹಾಗೇ ಇತ್ತು. ಒಂದಿನ ನ್ಯೂಸ್ ಪೇಪರ್ ನೋಡ್ತಾನೆ, ಅಡ್ವರ್ಟೈಸ್ಮೆಂಟ್ ಇತ್ತು. MBA, ಡು ಇವನು MBA ಗೊತ್ತಾ? ಮ್ಯಾನೇಜ್ಮೆಂಟ್ ಸ್ಟಡಿ. ಅದೊಂದು ಕೋರ್ಸ್, ಅದೊಂದು ಡಿಗ್ರಿ. MBA ಮಾಡೋದಕ್ಕೆ ಅಪ್ಲಿಕೇಶನ್ಸ್ ಕರೆದಿದ್ರು ಅಮೇರಿಕಾದಲ್ಲಿ. ಇವನು ಅಪ್ಲಿಕೇಶನ್ ಹಾಕಿದ. ಇವನಿಗೊಂದು ಇಂಟ್ರ್ಯೂ ಬಂತು. ಕೆಲ್ಲಿ ಅಂತ ಒಂದು ಯೂನಿವರ್ಸಿಟಿಲಿ ಇಂಟ್ರ್ಯೂ ಬಂತು. ಇಂಟ್ರ್ಯೂಗೆ ಹೋದ, ಇವನಿಗೊಂದು ಸೀಟ್ ಕೊಟ್ಟರು. ಇಂಟ್ರ್ಯೂಗೆ ಸೀಟ್ ಕೊಡೋದಕ್ಕಿಂತ ಮುಂಚೆ ಅವನು ಅಪ್ಲಿಕೇಶನ್ ಹಾಕಿದ್ನಲ್ಲ, ಅಪ್ಲಿಕೇಶನಲ್ಲಿ ಕೇರ್ ಆಫ್ ಅಂತ ಬರೆದಿದ್ದ. ಭಾಳ ನೋವಾಗುತ್ತೆ ಅದನ್ನು ಓದಿದರೆ. ಕೇರ್ ಆಫ್ ಹಾಸ್ಪಿಟ್ಲ್ ಅಂತ ಬರೆದಿದ್ದಾನೆ. ಅಪ್ಪ ಗೌರ್ಮೆಂಟ್ ಜಾಬ್ ಹೋಲ್ಡರ್, ಅಮ್ಮ ಜೊತೆಗಿದ್ದಾಳೆ, ಅಮೇರಿಕಾದಲ್ಲಿ ಮನೆ ಇಲ್ಲ, ಹಾಸ್ಪಿಟ್ಲಲ್ಲಿದ್ದಾನೆ. ಹಾಸ್ಪಿಟ್ಲಲ್ಲಿದ್ದು MBA ಸೀಟ್ ತೊಗೊಂಡ, 2 ವರ್ಷ ಸ್ಟಡಿ ಮಾಡಿದ, ಎಕ್ಸಾಮ್ ಬಂತು. ಎಲ್ಲರೂ ಚೆನ್ನಾಗಿರೋರು ಎಕ್ಸಾಮ್ ಬರೀತಾರೆ. ಇವನಿಗೆ ಇಡೀ ಶರೀರ 95% ಸುಟ್ಟು ಹೋಗಿದೆ. 10 ಬೆರಳಿನೊಳಗಡೆ 9 ಬೆರಳು ನಿಸ್ತೇಜ್ ಆಗಿದೆ. 9 ಫಿಂಗರ್ಸ್. ಏನೂ ಮೂಮೆಂಟೇ ಇಲ್ಲ. ಹಿಂಗೇನೇನದಾವ ಹಿಂಗೆ ಇದಾವೆ. ಓನ್ಲಿ 1 ಫಿಂಗರ್ ಮಾತ್ರ ಸ್ವಲ್ಪ ಹೀಗೆ ಅಲಗಾಡ್ತದೆ. ಎಕ್ಸಾಮಿಗೆ ಬಾ ಅಂತ ಇವನಿಗೆ ಲೆಟ್ರ್ ಬಂತು, ಅಡ್ಮಿಟ್ ಕಾರ್ಡ್ ಬಂತು. ಅವ ಯೂನಿವರ್ಸಿಟಿಗೆ ಹೋದ, ರಿಕ್ವೆಸ್ಟ್ ಮಾಡ್ಕೊಂಡ, ಸರ್ ನನ್ನ ಪೇಪರಲ್ಲಿ ಬರೆಯೋದಕ್ಕಾಗೋದಿಲ್ಲ, ಅದೇ ಆನ್ಸರ್ನ ಕಂಪ್ಯೂಟ್ರಲ್ಲಿ ಬರೀತೀನಿ ಅಂತ ಕೇಳಿದ್ರು. ಅವರಂದ್ರೂ ನಾನು ಒಬ್ಬರಿಗೆ ಸಪ್ರೇಟ್ ಏನು ಮಾಡೋದಕ್ಕಾಗೋದಿಲ್ಲ, ನೀನು ಹಾಗೆ ಬರಿಬೇಕು. ಅವ್ರನ್ನ ಕಾಡಿ ಬೇಡಿ ಒಪ್ಪಿಸಿ ಕೊನೆಗೆ ಪರ್ಮಿಷನ್ ತೊಗೊಂಡ. ಬೈ ಯೂಸಿಂಗ್ ಓನ್ಲಿ 1 ಫಿಂಗರ್
ಒಂದೇ ಒಂದು ಬೆರಳನ್ನು ಬಳಸಿ ಎಲ್ಲ ಸಬ್ಜೆಕ್ಟು ಕಂಪ್ಯೂಟರ್ಲಿ ಟೈಪ್ ಮಾಡಿ ಎಕ್ಸಾಮ್ ಬರೀತಾನೆ. ಇಡೀ ಯೂನಿವರ್ಸಿಟಿಗೆ ಟಾಪರ್ ಆಗಿ ಆ ಹುಡುಗ ಪಾಸ್ ಆಗ್ತಾನೆ. ಮನೋಜ್ ರಾಣಾ, ಅವನಿಗೆ ಗೋಲ್ಡ್ ಮೆಡಲ್ ಕೊಡ್ತಾರೆ, ಕಾನ್ವೊಕೇಶನಲ್ಲಿ ಸತ್ಕಾರ ಮಾಡ್ತಾರೆ. ಆ ಸತ್ಕಾರ ಮಾಡಿದ ದಿನ ವಿಶ್ವ ತಾಯಂದಿರ ದಿನ ಇತ್ತು. ಅವತ್ತು ಅವರಮ್ಮನ ಕರೆಸ್ಕೊಂಡು ಸತ್ಕಾರ ಮಾಡಿಸ್ಕೊತಾನೆ, ಎಲ್ಲ ಆಗುತ್ತೆ. ಈಗಲೂ ಮನೋಜ್ ರಾಣಾ ಅಮೇರಿಕಾದಲ್ಲಿ ಇದ್ದಾರೆ, ಅವ್ರು ಇಂಡಿಯಾಗೆ ಬಂದಿಲ್ಲ. ಯಾಕೆ ಇಂಡಿಯಾಗೆ ಬಂದಿಲ್ಲ ಅಂದರೆ 95% ಬಾಡಿ ಎಲ್ಲ ಸುಟ್ಟು ಹೋಗಿದೆಯಲ್ಲ, ಭಾರತ ದೇಶದ ಉಷ್ಣಕ್ಕೆ ಆತನ ಶರೀರ ಹೊಂದ್ಕೊಳ್ಳೋದಿಲ್ಲ. ಅಮೇರಿಕಾದಲ್ಲಿ ಕೋಲ್ಡ್ ಹೆಚ್ಚು ಅಂತ ಅಲ್ಲೇ ಉಳಿದಿದ್ದಾನೆ. ನಾನು ಯಾಕೆ ಈ ಘಟನೆ ಹೇಳ್ತಾ ಇದ್ದೀನಿ ಅಂದರೆ, ಮನೋಜನ ಶಾರೀರಿಕ ಪರಿಸ್ಥಿತಿ, ಆರೋಗ್ಯದ ಪರಿಸ್ಥಿತಿ ಎಷ್ಟು ಕಷ್ಟದಲ್ಲಿ ಇತ್ತು ಅಂದರೆ ಅವನು ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಕೈ ಬಿಟ್ಬಿಡ್ಬೇಕು. ಆದರೆ ಮನೋಜ್ ಪ್ರಯತ್ನನ ನಿಲ್ಲಿಸಲಿಲ್ಲ. 9 ಬೆರಳುಗಳು ಸ್ವಾಧೀನ ಕಳ್ಕೊಂಡ್ರು, ಒಂದೇ ಬೆರಳನ್ನು ಯೂಸ್ ಮಾಡಿ ಎಕ್ಸಾಮ್ ಪಾಸ್ ಮಾಡ್ತಾನೆ ಅಂದರೆ ಆತನ ಆತ್ಮವಿಶ್ವಾಸ ಎಷ್ಟು ದೃಢವಾಗಿ ಇರಬೇಕು, ಆತನ ಶ್ರದ್ಧೆ ಹೇಗೆ ಇರಬೇಕು, ಆತನ ನಂಬಿಕೆ ಹೇಗಿರಬೇಕು, ಆತನ ಆಲೋಚನೆ ಹೇಗೆ ಇರಬೇಕು. ದಿಸ್ ಈಸ್ ಕಾಲ್ಡ್ ತೀವ್ರ ಆಕಾಂಕ್ಷೆ. ಯಾರೊಳಗಡೆ ಅದೊಂದು ಹುಚ್ಚು ಹಸಿವಿರುತ್ತಲ್ಲ, ಗೆಲ್ಲಬೇಕು, ತಿಳ್ಕೋಬೇಕು, ಕಲ್ಕೋಬೇಕು, ಇಂಥದ್ದೊಂದು ತೀವ್ರವಾದ ಅಭಿಪ್ಸೆ ಇರುತ್ತಲ್ಲ, ಅವ್ರಿಗೆ ಎಂಥದ್ದೇ ಅಡಚಣೆ ಬಂದರು, ಎಂಥದ್ದೇ ಕಷ್ಟ ಬಂದರು, ಎಂಥದ್ದೇ ತಾಪತ್ರಯ ಬಂದರು, ಅವರನ್ನು ಹಿಡಿಯೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಯಾರೊಳಗಡೆ ಹಸಿವು ಇಲ್ಲವೋ, ಅಭಿಪ್ಸೆ ಇಲ್ಲವೋ, ಆಕಾಂಕ್ಷೆ ಇಲ್ಲವೋ, ಅವರಿಂದ ಏನು ಮಾಡೋದಕ್ಕಾಗೋದಿಲ್ಲ. ಅದನ್ನೇ ನಾನು ಮೊದಲೇ ಹೇಳಿದ್ದು, ದ ಡಿಫರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್ ಈಸ್ ನಾಟ್ ಲ್ಯಾಕ್ ಆಫ್ ನಾಲೆಡ್ಜ್, ಈಸ್ ನಾಟ್ ಲ್ಯಾಕ್ ಆಫ್ ಫೆಸಿಲಿಟೀಸ್, ಬಟ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಬಟ್ ಲ್ಯಾಕ್ ಆಫ್ ಪ್ರಾಕ್ಟೀಸ್. ಯಾವಾಗ ನಾವು ನಮ್ಮ ಕೈಲಿ ಆಗೋದಿಲ್ಲ ಅಂತ ಬಿಟ್ಬಿಡ್ತೇವಲ್ಲ, ಪ್ರಯತ್ನ ಶೂನ್ಯರಾಗ್ತೀವಲ್ಲ, ಅವಾಗಿಂದ ಸಕ್ಸಸ್ ನಮ್ಮಿಂದ ಸಾವಕಾಶ ದೂರ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಎಂಥದ್ದೇ ದೊಡ್ಡ ಗುರಿ ಇರಲಿ, ನಿರಂತರವಾದ ಪ್ರಯತ್ನ ಇದ್ದರೆ ಸಾವಕಾಶ ಸಕ್ಸಸ್ ನಮ್ಮ ಕಡೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್. ಪ್ರಾಕ್ಟೀಸ್ ಓನ್ಲಿ ಒನ್ ಸೀಕ್ರೆಟ್ ಟು ಸಕ್ಸಸ್. ಅದಕ್ಕೆ ಬೇರೆ ದಾರಿನೇ ಇಲ್ಲ. ಈಗ ನೀವು SSLC ಇದ್ದೀರಿ, ಸ್ಕೂಲಿಗೆ ಟಾಪರ್ ಆಗಬೇಕು, ತಾಲೂಕಿಗೆ ಟಾಪರ್ ಆಗಬೇಕು, ಡಿಸ್ಟಿಕ್ಕಿಗೆ ಟಾಪರ್ ಆಗಬೇಕು ಅಂತ ನಿಮ್ಗೆ ಕನಸಿದ್ರೆ ಅದಕ್ಕೆ ಒಂದೇ ಒಂದು ದಾರಿ ಇರೋದು ಪ್ರಾಕ್ಟೀಸ್, ನೋ ಆಲ್ ಅದರ್ ವೇಸ್. ಬೇರೆ ಏನೂ ದಾರಿ ಇಲ್ಲ ಅದಕ್ಕೆ. ಇಂಗ್ಲೀಷ್ನ ಒಂದು ಮಾತಿದೆ, ಪ್ರಾಕ್ಟೀಸ್ ಹೇಳಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಇಟ್ ಈಸ್ ರಾಂಗ್. ಇದು ಶುದ್ಧ ತಪ್ಪು. ಇವತ್ತು ಹೋಗಿ ನೀವು ನಿಮ್ಮ ನೋಟ್ಬುಕ್ಕಲ್ಲಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಬರೆದು ಅದಕ್ಕೊಂದು ರೌಂಡ್ ಹಾಕಿ ಇಟ್ ಈಸ್ ರಾಂಗ್ ಅಂತ ಬರೀಬೇಕು. ಇದು ನಾನು ಹೇಳ್ತಾ ಇಲ್ಲ, ಅಮೇರಿಕದ ಫುಟ್ಬಾಲ್ ಪ್ಲೇಯರ್ ಹೇಳ್ತಾರೆ ಇದನ್ನು. ಅವ್ರೇನಂತಾರೆ, ಪ್ರಾಕ್ಟೀಸ್ ನೆವರ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಹೆಂಗಿದೆ ನೋಡಿ ಲಾಜಿಕ್. ದಿಸ್ ಈಸ್ ದ ಸೀಕ್ರೆಟ್. ನಾವೇನಂತೀವಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲೊಂದು ಮಾವಿನ ಮರ ಇದೆ, ತುಂಬ ಹಣ್ಣು ಬಿಟ್ಟಿದೆ, ಘಮ್ ಅಂತ ವಾಸನೆ ಬರ್ತಿದೆ, ತಿನ್ನಬೇಕು ಅಂತ ಆಸೆ ಆಗಿದೆ. ನಿಮ್ಮ ಸರ್ನ ಹೋಗಿ ಕೇಳಿದೆ, ಸರ್ ಅದು ನನಗೆ ಬೇಕು, ಏನು ಮಾಡಲಿ? ಇಟ್ ಈಸ್ ವೆರಿ ಈಸಿ, ಒಂದು 15 ಕಲ್ಲು ತೊಗೊಂಡು ಬರ್ರಿ, ಎಸಿರಿ, ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳಿದ್ರು ಸರ್. ಕರೆಕ್ಟಾ? ನಾನು ಬೆಳಿಗ್ಗೆ ಬಂದೆ, 15 ಕಲ್ಲು ತೊಗೊಂಡೆ, ಎಸೆದು ಪ್ರಾಕ್ಟೀಸ್ ಮಾಡಿದೆ. ನಂಗೆ ಮಾವಿನ ಹಣ್ಣು ಸಿಗುತ್ತಾ? ನಾನು ಪ್ರಾಕ್ಟೀಸ್ ಮಾಡಿಲ್ವಾ? ನಂಗೆ ಮಾವಿನ ಹಣ್ಣು ಸಿಗುತ್ತಾ? ನಾನು ಪ್ರಾಕ್ಟೀಸ್ ಮಾಡಿದ್ದೀನೇ ಇಲ್ಲೋ? ಮತ್ತು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋದಾಗಿದ್ದರೆ ನಂಗೆ ಮಾವಿನ ಹಣ್ಣು ಸಿಗಬೇಕಿತ್ತಲ್ಲ. ವಿಲಿಯಂ ಲೊಂಬಾರ್ಡಿ ಹೇಳಿದ ಮಾತಿದು, ಪ್ರಾಕ್ಟೀಸ್ ನೆವರ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸರ್ ಏನು ಹೇಳಿದರು? ಅದೇನು ದೊಡ್ಡ ಈಸಿ ರೀ, 15 ಕಲ್ಲು ತೊಗೊಂಡು ಬರ್ರಿ, ಎಸಿರಿ ಅಂದಿದ್ರು. ನಾನೇನು ಮಾಡಿದೆ, 15 ಕಲ್ಲು ತೊಗೊಂಡು ಬಂದೆ, ಎಸೆದು ಪ್ರಾಕ್ಟೀಸ್ ಮಾಡಿದೆ. ನಂಗೆ ಮಾವಿನ ಹಣ್ಣು ಸಿಗ್ತಾ? ಜೀವನ ಪರ್ಯಂತರ ಕಲ್ಲು ಎಸೆದ್ರು ಮಾವಿನ ಹಣ್ಣು ಸಿಗೋದಿಲ್ಲ. ಯಾಕೆ ಅಂದರೆ
ಯಾಕೆ ಅಂದರೆ ಗುರಿ ಇಟ್ಟ ಹೊಡೆದಿದ್ದೆ, ವಾಡಿ ಹೊಡಿತಕ್ಕರೆ ಮಾವಿನ ಹಣ್ಣು ಸಿಗಲಿಲ್ಲ. ಯಾಕೆ ಅಂದರೆ ಮರ ಇರೋದು ಈ ಕಡೆ, ನಾನು ಪ್ರಾಕ್ಟೀಸ್ ಮಾಡಿದ್ದು ಈ ಕಡೆ. ರೈಟ್ ಆರ್ ರಾಂಗ್? ರೈಟ್ ಆರ್ ರಾಂಗ್? ನಮಗೆ ಗಾಡಿ ರೋಡಿ ತಾವೊಂದು ಗಿಡನೂ ಸಿಗುವುದಿಲ್ಲ. ಯಾರು ಕೇಕೆ ಹೊಡೆದ. ಬಿ ಸೀರಿಯಸ್. ವಿಲಿಯಂ ಲೊಂಬಾರ್ಡ್ ಏನು ಹೇಳ್ತಾರೆ ಅಂದರೆ, ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಆಲ್ಸೋ ಶುಡ್ ಬಿ ಪರ್ಫೆಕ್ಟ್. ಪ್ರಯತ್ನನೂ ಕರಾರುವಕ್ಕಾಗಿರ್ಬೇಕು. ಎಲ್ಲಿ ಗಿಡ ಇದೆಯೋ ಅಲ್ಲಿಯೋ ಕಲ್ಲು ಹೊಡಿಬೇಕು. ಹೆಂಗೆ ಅಭ್ಯಾಸ ಮಾಡಬೇಕು ಹಾಗೆ ಅಭ್ಯಾಸ ಮಾಡಬೇಕು. ಹೆಂಗೆ ಪ್ರಿಪ್ರೇಷನ್ ಮಾಡಬೇಕು ಹಾಗೆ ಪ್ರಿಪ್ರೇಷನ್ ಮಾಡಬೇಕು. ಎಲ್ಲರೂ ಬಂದರು, ನಂದು SSLC, ಎಲ್ಲರೂ ಎಕ್ಸಾಮ್ ಬರೀತಾರೆ, ನಾನು ಎಕ್ಸಾಮ್ ಬರೆದೆ, ಅಯ್ಯೋ ದೇವರೇ ನನಗೆ ಮಾರ್ಕ್ಸೇ ಬರಲಿಲ್ಲ ಅಂದರೆ ದಟ್ ಈಸ್ ಕಾಲ್ಡ್ ಫೂಲಿಶ್ನೆಸ್. ಅವರ್ ಎಫರ್ಟ್, ಅವರ್ ಪ್ರಾಕ್ಟೀಸ್ ಮಸ್ಟ್ ಬಿ ಪರ್ಫೆಕ್ಟ್. ಪರ್ಫೆಕ್ಟ್ ಪ್ರಾಕ್ಟೀಸ್ ಮಾಡಬೇಕು. ನಾವು ಇಟ್ ಈಸ್ ಜೂನ್, ಈಗ ನೀವು ಜೂನ್ದೊಳಗಿದ್ದೀರಿ, ಇನ್ನೂ 8, 9, 10 ತಿಂಗಳು ಟೈಮ್ ಇದೆ. ನಿಮ್ಮದೇ ಯುವರ್ ಓನ್ ಟೈಮ್ ಟೇಬಲ್ ಹಾಕ್ಕೊಳ್ಳೋದು. ಯಾರೇನಾರು ಹೇಳಿ, ನಿಮಗೆ ಯಾವುದು ಅಡ್ಜಸ್ಟ್ ಆಗ್ತದೋ, ನಿಮಗೆ ಯಾವುದು ಶೂಟೇಬಲ್ ಆಗ್ತದೋ, ನಿಮಗೆ ಯಾವುದು ಕನ್ವಿನ್ಸಿಂಗ್ ಇರ್ತದೋ ಅಂಥದ್ದೊಂದು ಟೈಮ್ ಟೇಬಲ್, ಅಂಥದ್ದೊಂದು ಪ್ರಾಕ್ಟೀಸ್, ಅಂಥದ್ದೊಂದು ರೆಗ್ಯುಲಾರಿಟಿ ನೀವು ಇಟ್ಕೊಂಡ್ರೆ ಪ್ರತಿದಿನ 1-1.5-2 ತಾಸು ಅಭ್ಯಾಸ ಮಾಡಿದರೂ ಸಾಕು, ಸ್ಟೇಟ್ಗೆ ಟಾಪರ್ ಆಗಿ ಪಾಸ್ ಆಗ್ತೀರಿ. ಏನು 10 ತಾಸು ಓದಬೇಕು ಅಂತ ಏನಿಲ್ಲ. ಶಾಲೆಯಲ್ಲಿ ಎಲ್ಲ ಟೀಚರ್ಸ್ ಪಾಠನ ಮಾಡಿರ್ತಾರೆ, ಕ್ವೆಶನ್ ಆನ್ಸರ್ಸ್ ಬರೆದಿರ್ತೀವಿ, ಟೆಸ್ಟ್ ಬರೆದಿರ್ತೀವಿ, ಎಕ್ಸಾಮ್ ಅಟೆಂಡ್ ಆಗಿರ್ತೀವಿ, ಎಲ್ಲ ಕೇಳಿರ್ತೀವಿ, ಎಲ್ಲ ಓದಿರ್ತೀವಿ. ಆದರೂ ಎಕ್ಸಾಮ್ ಸಮೀಪದಾಗ ಜ್ವರ ಬರ್ತಾವೆ, ಆದರೂ ಎಕ್ಸಾಮ್ ಸಮೀಪದಾಗ ಕಣ್ಣು ಹಾರಕ್ಕೆ ಚಾಲು ಹಾಕವು, ಕೈ ನಡ್ಗಕ್ಕೆ ಚಾಲು ಹಾಕವು. ಒಬ್ಬೊಬ್ರು ಸಲೈನ್ ಹಚ್ಕೊಂಡೇ ಬಂದಿರ್ತಾರೆ ಎಕ್ಸಾಮ್ ಸೆಂಟರ್. ನನಗೆ ಎಕ್ಸಾಮ್ ಡ್ಯೂಟಿಗೆ ಬಂದಿರೋದು ಗೋಕಾಕಿಗೆ ಎಕ್ಸಾಮ್ ಡ್ಯೂಟಿಗೆ ಬಂದಿದ್ದೀನಿ. ನನಗೆ ಅಸಹ್ಯ ಅನ್ನಿಸ್ತದೆ. 12 ವರ್ಷ ಶಾಲೆ ಕಲಿತವರು ಒಂದು ಸಣ್ಣ ಎಕ್ಸಾಮ್ ಪಾಸ್ ಮಾಡಕ್ಕೆ ಬರೋದು, ಅದು ಬಂದು ಎಕ್ಸಾಮ್ ಹಾಲ್ನಾಗ ಆರಾಮ್ ಫ್ಯಾನ್ ಹಚ್ಚಿರ್ತಾರೆ, ಮಕ್ಕೊಂಡ್ಬಿಡ್ತಾರೆ. ನಾ ಎಬ್ಸ್ಕೋತ ಹೋಗ್ತಿರ್ತೀನಿ. ಸ್ಕ್ವಾಡ್ ಅಲ್ಲ ನಂದೇನು ಎಬ್ಸೋ ಕೆಲಸನೋ ಎಕ್ಸಾಮ್ ನೋಡೋ ಕೆಲಸನೋ ನನಗೆ ತಿಳಿತೈತೆ. ಆದ್ದರಿಂದ ಪ್ರೀತಿಯ ವಿದ್ಯಾರ್ಥಿಗಳೇ, ಯಶಸ್ಸು ಅನ್ನೋದು ಅಸಾಧ್ಯ ಅಲ್ಲ, ಯಶಸ್ಸು ಅನ್ನೋದು ಕನಸಲ್ಲ, ಯಶಸ್ಸು ನಿರಂತರವಾದ ಪ್ರಯತ್ನದ ಪ್ರತಿಫಲ. ವಿಶ್ವಾಸವನ್ನು ಇಟ್ಟುಕೊಂಡು ನಿರಂತರವಾಗಿ ಕರಾರುವಕ್ಕಾಗಿ ನಮ್ಮಲ್ಲಿ ನಾವು ವಿಶ್ವಾಸವನ್ನು ಇಟ್ಟು ದುಡಿದ್ರೆ ಏನು ಬೇಕಾದ ಸಾಧಿಸಬಹುದು ಅನ್ನೋದಕ್ಕೆ ಮನೋಜ್ ರಾಣಾ ಇಸ್ ದ ಗ್ರೇಟೆಸ್ಟ್ ಎಕ್ಸಾಂಪಲ್. ವಿವೇಕಾನಂದರದೊಂದು ಮಾತಿದೆ, ಬಿಲೀವ್ ಯುವರ್ ಸೆಲ್ಫ್, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ, ಯು ಹ್ಯಾವ್ ಮಾರ್ವಲಸ್ ಪವರ್, ಯು ಕ್ಯಾನ್ ಚೇಂಜ್ ಎನಿಥಿಂಗ್ ಆ್ಯಂಡ್ ಎವರಿಥಿಂಗ್ ಇನ್ ದಿಸ್ ವರ್ಲ್ಡ್ ಆಸ್ ಯು ವಾಂಟ್, ಯು ಹ್ಯಾವ್ ಮಾರ್ವಲಸ್ ಪವರ್, ಬಿ ನಾಟ್ ಅಫ್ರೇಡ್ ಆಫ್ ಎನಿಥಿಂಗ್ ಎಲ್ಸ್, ದ ಮೋಮೆಂಟ್ ಯು ಫಿಯರ್ ಯು ಆರ್ ಡೆಡ್. ಎಂಥ ಮಾತು ವಿವೇಕಾನಂದ ಹೇಳೋದು. ದ ಮೋಮೆಂಟ್ ಯು ಫಿಯರ್ ಯು ಆರ್ ಡೆಡ್, ಬಿ ಬೋಲ್ಡ್, ಬಿ ಪ್ಯೂರ್, ಬಿ ಕಾನ್ಫಿಡೆಂಟ್. ಯಾರಿಗೆ ಶ್ರದ್ಧೆ ಇರುತ್ತಲ್ಲ, ಕಾನ್ಫಿಡೆನ್ಸ್ ಇರುತ್ತಲ್ಲ, ಅವರಿಗೆ ಮುಂದೆಗಡೆ ಎಂಥದ್ದೇ ದೊಡ್ಡ ಸವಾಲಿದ್ರೂ ಸಣ್ಣ ಹುಲ್ಲಿನ ಕಡ್ಡಿ ಆಗುತ್ತೆ. ಯಾರಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲಲ್ಲ, ಪ್ರಯತ್ನ ಇರೋದಿಲ್ಲಲ್ಲ, ಅವರಿಗೆ ಸಣ್ಣ ಹುಲ್ಲಿನ ಕಡ್ಡಿನೂ ಕೂಡ ದೊಡ್ಡ ಗುಡ್ಡ ಆಗಿ ಕಾಣಿಸುತ್ತೆ. ಅದಕ್ಕೆ ವಿದ್ಯಾರ್ಥಿ ಜೀವನ ಅಂದ್ರೇ ಕಷ್ಟಪಡೋದನ್ನು ರೂಢಿ ಮಾಡಿಕೊಳ್ಳೋದು. ನಾವು ಮಾಡೋ ಕೆಲಸವನ್ನು ಪ್ರೇಮದಿಂದ ಮಾಡೋದು. ಯಾಕೋ ಹುಡುಗಿಯರು 6 ಸಬ್ಜೆಕ್ಟ್ ಇದೆ ನಮಗೆ ಅಲ್ಲ, 6 ಸಬ್ಜೆಕ್ಟ್ಸ್. ಎವ್ರಿ ಡೇ 6 ಸಬ್ಜೆಕ್ಟ್ಸ್ ಮೇಲೆ ಕಣ್ಣಾಡಿಸೋದು, 6 ಸಬ್ಜೆಕ್ಟ್ನ ಓದೋದು. ಸರ್ ಏನು ಹೇಳ್ತಾರೋ, ಮೇಡಮ್ ಏನು ಹೇಳ್ತಾರೋ ಅದನ್ನು ಗಮನವಿಟ್ಟು ಕೇಳಿಸ್ಕೊಳ್ಳೋದು, ಪ್ರೀತಿಯಿಂದ ಕೇಳಿಸ್ಕೊಳ್ಳೋದು. ಅದ್ರ ಬಗ್ಗೆ ನಮಗೊಂದು ಲವಲವಿಕೆ ಉಂಟಾಗಬೇಕು. ಸ್ಟೂಡೆಂಟ್ ಲೈಫ್ನ ನಾವು ಎಷ್ಟು ಕಾಳಜಿಯಿಂದ ಪೋಷಿಸಬೇಕು ಅಂದರೆ, ನಾಳೆ ದಿನ ನಾವು ದೊಡ್ಡವರಾದಾಗ ಈ ನೆನಪುಗಳೇ ನಮ್ಮನ್ನು ಖುಷಿಯಾಗಿ ಇಡಬೇಕು. ಹಾಗೆ ಬರುವಂಥ 4-6 ತಿಂಗಳುಗಳಲ್ಲಿ ನೀವು ಪರಿಶ್ರಮವನ್ನು ಹಾಕಿ ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಜ್ಞಾನ ಸಂಪಾದನೆಯನ್ನು ಮಾಡಿದರೆ
he will become the richest persons of the world. ಯಾರು ಶ್ರೀಮಂತರು ಅಂದರೆ ಯಾರ ಹತ್ರ ದುಡ್ಡು ಇದೆಯಲ್ಲ ಅವರು ಅಲ್ಲ, ಯಾರ ಹತ್ರ ಜಮೀನು ಇದೆಯಲ್ಲ ಅವರು ಅಲ್ಲ, ಯಾರ ಹತ್ರ ಅಧಿಕಾರ ಇದೆಯಲ್ಲ ಅವರು ಅಲ್ಲ. ಯಾರು ಶ್ರೀಮಂತರು ಅಂದರೆ ಯಾರ ಹತ್ರ ನಾಲೆಜ್ ಇದೆಯಲ್ಲ ಅವರು ಶ್ರೀಮಂತರು. ಇದು ನಾನು ಹೇಳೋ ಮಾತಲ್ಲ, ಇದನ್ನು ವೇದಗಳು ಹೇಳಿದ್ದಾವೆ, ವೇದಾಂತನೂ ಹೇಳಿದೆ, ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ. ಎಲ್ಲ ಜ್ಞಾನಿಗಳು ಈ ಮಾತು ಹೇಳ್ತಾರೆ. ಭಗವದ್ಗೀತೆಯ 4ನೇ ಅಧ್ಯಾಯದ 37ನೇ ಶ್ಲೋಕ ಈ ಮಾತನ್ನು ಹೇಳುತ್ತೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿದ್ಯತೆ. ದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಥಿಂಗ್ ಆಫ್ ದ ವರ್ಲ್ಡ್ ಈಸ್ ನಾಲೆಡ್ಜ್. ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತ ಮಿಗಿಲಾದ ವಸ್ತು, ಜ್ಞಾನಕ್ಕಿಂತ ಪವಿತ್ರವಾದ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿದ್ಯತೆ. 38ನೇ ಶ್ಲೋಕದಲ್ಲಿ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ, ಅಫ್ಕೋರ್ಸ್ ನಾಲೆಜ್ ಬಹಳ ಕಾಸ್ಟ್ಲಿಯಸ್, ಜ್ಞಾನ ಬಹಳ ಪವಿತ್ರ. ಆದರೆ ಈ ಜ್ಞಾನ ಯಾರಿಗೆ ಸಿಗುತ್ತೆ? ಎಲ್ಲರಿಗೂ ಸಿಗೋದಿಲ್ಲ. ಶ್ರದ್ಧಾವಾನ್ ಲಭತೆ ಜ್ಞಾನ, ಜಿಸ್ಕೆ ಅಂದರ್ ಶ್ರದ್ಧಾ ಹೇ ಅವ್ರಿಗೆ ಮಾತ್ರ ಜ್ಞಾನ ಸಿಗ್ತದೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಂ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿ ಮಚಿರೇಣಾಧಿಗಚ್ಚತಿ. ಯಾರ ಒಳಗಡೆ ಕಿಚ್ಚು ಇರುತ್ತಲ್ಲ, ಕಿಚ್ಚು, ಝೀಲ್, ಜಿದ್ದಿ, ಅವ್ರಿಗೆ ಮಾತ್ರ ಸ್ಕಿಲ್ ಸಿಗುತ್ತೆ, ಅವ್ರಿಗೆ ಮಾತ್ರ ನಡವಳಿಕೆ, ಅವ್ರಿಗೆ ಮಾತ್ರ ಸ್ವಭಾವ ಬದಲಿ ಆಗುತ್ತೆ. ನೀವೆಲ್ಲ ಅಂತಹ ಗುಣಗಳನ್ನು, ಸ್ವಭಾವಗಳನ್ನು, ಮನಸ್ಥಿತಿಯನ್ನು ರೂಢಿಸಿಕೊಳ್ಳಿ ಅನ್ನೋ ಮಾತನ್ನು ಹೇಳ್ತಾ, ಫಾರ್ಚುನೇಟ್ಲಿ ಇವರ್ ಇನ್ ಎ ಗ್ರೇಟ್ ಇನ್ಸ್ಟಿಟ್ಯೂಟ್. 50 ವರ್ಷ ಕಳೆದಂಥ ಹಳೆಯ ಸಂಸ್ಥೆಯಲ್ಲಿ ಕಲಿತಿದ್ದೀರಿ. ಗೋಕಾಕಿನ ಅತ್ಯಂತ ಹಳೆಯ ವಿದ್ಯಾಸಂಸ್ಥೆ ಇದು. ಇಲ್ಲಿ ಭಾಳ ದೊಡ್ಡವರು ಕಲಿತಿದ್ದಾರೆ, ಭಾಳ ವಿದ್ವಾಂಸರು ಸೇವೆ ಮಾಡಿದ್ದಾರೆ. ಅಫ್ಕೋರ್ಸ್ ಇದನ್ನು ಸ್ಥಾಪನೆ ಮಾಡಿದಾರಲ್ಲ, ಎಷ್ಟು ಒಳ್ಳೆಯವರು. 3 ಜನ ಸ್ವಾಮೀಜಿಗಳು, 3 ಜನ ಡಾಕ್ಟರ್ಸು ಮತ್ತು 3 ಜನ ವ್ಯಾಪಾರಸ್ಥರು, 9 ಜನ ಸೇರಿ ಇದನ್ನು, ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ಕಲಿತಾ ಇದ್ದೀರಿ. ನಿಮ್ಮ ಗುರುಗಳು, ನಿಮ್ಮ ಹಿರಿಯರು ಹೇಳುವ ಮಾತುಗಳು ನಿಮಗೆ ಅದು ಶಾಸನದ ಹಾಗೆ ಆಗಲಿ, ಚೆನ್ನಾಗಿ ಕಲೀರಿ. ಸ್ಟೂಡೆಂಟ್ ಲೈಫಲ್ಲಿ ಜ್ಞಾನ ಸಂಪಾದನೆಯೇ ನಮ್ಮ ಉದ್ದೇಶ ಆಗಲಿ ಅನ್ನೋ ಮಾತನ್ನು ಹೇಳಿ, ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಭಾಳ ಸಂತೋಷ ಆಯಿತು. ನಿಮ್ಮೆಲ್ಲರಿಗೆ ನಮಸ್ಕಾರಗಳನ್ನ ಅರ್ಪಿಸಿ, ಈಗ ಇಷ್ಟೊತ್ತು ನಾನೇನು ಹೇಳಿದನಲ್ಲ, ಸೀಕ್ರೆಟ್ ಆಫ್ ಸಕ್ಸಸ್ ಭಾಳ ಇದೆ. ಇಂಥದ್ದು